ರಂಗಯುಗಾದಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸುಸ್ವಾಗತ. ರಂಗಶಂಕರದ ಪರವಾಗಿ ನಿಮ್ಮನ್ನು ಎಲ್ಲರನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಇವತ್ತಿನ ನಾಟಕ ಟಿ ಬಿ ಡ್ಯಾಮ್ ಹೊಸಪೇಟೆ ಅವರು ಅಲ್ಲಿಂದ ಬಂದಿದ್ದಾರೆ. ಜೊತೆಗಿರನು ಚಂದ್ರ ಅಂತ ಹೇಳಿ ನಾಟಕ. ಇದು ರಂಗಯುಗಾದಿಯ ಈ ದಿನದ ಒಂದು ಆಕರ್ಷಣೆ. ಈ ರಂಗಯುಗಾದಿ ಅಂತ ಹೇಳಿದ್ರೆ ನಾವು ರಂಗಶಂಕರದಿಂದ ಪ್ರತಿ ವರ್ಷ ಈಗ 3 ವರ್ಷದಿಂದ ಯುಗಾದಿಗೆ ಮುನ್ನಾ ದಿನದ ಭಾನುವಾರ, ಅಂದರೆ ಯಾವತ್ತೇ ಯುಗಾದಿ ಬರುತ್ತೆ ಅದರ ಹಿಂದಿನ ಭಾನುವಾರ, ಯುಗಾದಿ ಭಾನುವಾರ ಬಂತು ಅಂದರೆ ಯುಗಾದಿ ದಿನವೇ. ಸೊ ಅವತ್ತು ಅದನ್ನು ನಾವು ಆಚರಣೆ ಮಾಡಬೇಕು ಅಂತ ಒಂದು 3 ವರ್ಷದಿಂದ ಪ್ರತೀತಿ ಇಟ್ಕೊಂಡಿದ್ವಿ. ರಂಗಯುಗಾದಿ ದಿವಸ ಅನೇಕ ಕಾರ್ಯಕ್ರಮಗಳು ನಡೆಯುತ್ತೆ. ಇವತ್ತು ಬೆಳಗ್ಗೆ ರಂಗಗೀತೆಗಳು ಆಯಿತು, ಆಮೇಲೆ ಯಕ್ಷಗಾನ ಆಯಿತು, ಮತ್ತು ಕೆಳಗಡೆ ರಂಗಗೀತೆಗಳು ಆಯಿತು. ಈಗ ಇಲ್ಲಿ ನಾಟಕ ಆಗ್ತಾ ಇದೆ. 5:15ಗೆ ಇನ್ನೊಂದು ನಾಟಕ ತಂಡದಿಂದ ರಂಗಗೀತೆಗಳಿದೆ. 6 ಗಂಟೆಗೆ ಗೌತಮ್ ಹೆಬ್ಬಾರ್ ಮತ್ತು ಕಿರಣ್ ಗೋಡ್ಕಿಂಡಿ ಅವರ ಒಂದು ವಯಲಿನ್, ಇದು ಫ್ಲೂಟ್ ಮತ್ತು ತಬಲಾ ವಾದನ ಇದೆ. 6:15ಗೆ ಒಂದು ತಮಟೆ ನೃತ್ಯ ಇದೆ. 7 ಗಂಟೆಗೆ ರಂಗಾಯಣ ತಂಡದಿಂದ ಇನ್ನೊಂದು ನಾಟಕ ಇದೆ. ಹೀಗೆ ಪ್ರತಿ ವರ್ಷ ಇಡೀ ದಿನ ಯುಗಾದಿ ಸಂಭ್ರಮನ ಯುಗಾದಿಗೆ ಮುನ್ನಾ ದಿನ ಸಂಡೇ ಆಚರಣೆ ಮಾಡುವಂಥ ಪದ್ಧತಿನ ಇಟ್ಕೊಂಡು ಬಂದಿದ್ದೀವಿ. ನಿಮ್ಮ ರೆಸ್ಪಾನ್ಸ್ ಚೆನ್ನಾಗಿದೆ. ಎಲ್ಲರೂ ಇದಕ್ಕೆ ಸ್ಪಂದಿಸಿದ್ರೆ ಬಹುಶಃ ಈ ಕಾರ್ಯಕ್ರಮನ ಇನ್ನೂ ಆಕರ್ಷಣೀಯವಾಗಿ ಮಾಡಬೇಕು ಅನ್ನೋದನ್ನು ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ನಿಮ್ಮ ಎಲ್ಲರನ್ನೂ ರಂಗಯುಗಾದಿ ಪರವಾಗಿ, ನಾನು ರಂಗಶಂಕರದ ಪರವಾಗಿ ರಂಗಯುಗಾದಿಗೆ ಸ್ವಾಗತಿಸ್ತೇನೆ. ದಯವಿಟ್ಟು ಮೊಬೈಲ್ ಫೋನ್ ಎಲ್ಲರೂ ಆಫ್ ಮಾಡಬೇಕು. ಪೇಟೆ ಅಲ್ಲಿಂದ ಬಂದಿದ್ದಾರೆ. 1:15 ಗಂಟೆ ನಾಟಕ. ಅದಾದಮೇಲೆ ಕೆಲವು ಕಾರ್ಯಕ್ರಮಗಳು ಕೆಳಗಡೆ ಇದೆ, ಅದಕ್ಕೆ ಯಾವುದಕ್ಕೂ ಪ್ರವೇಶ ದರ ಇರೋದಿಲ್ಲ. ಮತ್ತೆ 7:15ಗೆ ಇನ್ನೊಂದು ನಾಟಕನ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಸೈರಾ ಎಲ್ಲಿ? ಕೆಲ್ಸದೊತ್ತಿಗೆ ಪುಸ್ತಕ ಹಿಡಿದು ಮಾಯವಾಗ್ಬಿಡ್ತಾಳೆ ಕಳ್ಳಿ. ಇಲ್ಲಮ್ಮ, ಅವಳು ಬೇಕರಿಗೆ ಹೋಗಿ ಡಬ್ಬಿಗಳನ್ನ ತೊಳಿತಾ ಇದ್ದಾಳೆ. ಬೇಗ ಬೇಗ, ರಂಜಾನು ಮನೆ ಬಾಕ್ಲಿ ಬಂದ್ಬಿಟ್ಟಿದೆ. ಬೇಗ ಶಾವ್ಗೆ ಮುಗಿಸ್ಬೇಕು. ಅಪ್ಪ ಯಾವಾಗಮ್ಮ ಬರೋದು? ಇವತ್ತು ಊಟಕ್ಕೆ ಬರ್ತಾರೋ ಇಲ್ವೋ. ಮೊದ್ಲೇ ಹಬ್ಬದ ರೋಜಾ ಉಪವಾಸ. ಇಡೀ ದಿನ ಆ ಬೇಕರಿಯಲ್ಲಿ ಬೇಯೋದು. ಮನೆಗೆ ಬಂದಿದ್ದೆ ರಂಜಾನ್ ಬಂತು, ಅದು ಆಗ್ಲಿಲ್ಲ ಇದು ಆಗ್ಲಿಲ್ಲ ಅಂತ ರೇಗಾಡ್ ರಂಪ ಮಾಡೋದು. ಅಮ್ಮ, ನಮ್ಗಾಗಿ ಅಪ್ಪ ಎಷ್ಟು ಕಷ್ಟ ಪಡ್ತಾರೆ ಅನ್ನೋದು ಗೊತ್ತಿತ್ತು. ನೀನು ಸಾಕ್ ಸುಮ್ನಿರೆ. ದೊಡ್ಡ ಬಂದ್ಬಿಟ್ಲ ಅಪ್ಪನ ಬಾಜು ಹಿಡ್ಕೊಂಡು. ನಿನಗಿಂತ ಜಾಸ್ತಿ ವರ್ಷ ಅವ್ರ ಜೊತೆ ಸೌದೋಳ್ ನಾನು. ಅವ್ರು ಹೇಳಿದ್ದೆ ಕರೆ. ತಮ್ಮದೇ ಹಠ. ತಮ್ಮ ಅಪ್ಪನೇ ಇಲ್ದೆ ಜಿರ್ಲೆ ಸಹ ಓಡಾಡೋ ಹಂಗಿಲ್ಲ. ಒಳ್ಳೆ ದೊಣ್ಣೆ ನಾಯಕ. ಶಬ್ನಂ, ಬಚ್ಚನ ಮನೆಯಲ್ಲಿ ಹೊಗೆ ಹೇಳ್ತಾ ಇದೆ ನೋಡು. ಏನೇ ಡಬ್ಬಿ ತೊಯ್ತಾ ಇದ್ದೋ ಅಥವಾ ಪುಸ್ತಕ ಓದ್ತಾ ಇದ್ದು? ಹುಡುಗಿಯರಿಗೆ ಯಾಕಮ್ಮ ಈ ಪುಸ್ತಕದ ಹುಚ್ಚು? ಹಾ, ಇದ್ರಲ್ಲಿದ್ದ ನಿನಗೊಂದು ಒಳ್ಳೆ ಗಂಡ ಸಿಗ್ತಾನೆ ಅಂತಾದ್ರೆ ತಗೋ, ಓದು. ಅಮ್ಮ, 100 ವರ್ಷ ನನ್ ಗಂಡನಿಗೆ. ಅಕ್ಕೋ, ಮದ್ವೆ ಕೂರ್ಸೋ ಚಾಂದಿವಿ ಈ ಕಡೆಗೆ ಬರ್ತಿದ್ದಾಳೆ. ಕಂಕ್ಳಲ್ಲಿ ಎಂತೆಂತ ಗಂಡು ಕೂಡ್ಸ್ಕೊಂಡ್ ಬಂದಿದ್ದಾಳೋ ಏನೋ. ಈ ಕಡೆ ಕರೀಲಾ? ಸಾಕ್ ನಿಲ್ಸೆ ತರ್ಲೆ. ಇಷ್ಟಾತ್ರ ಏನೇ ನಿನಗೀಗಾಗ್ಲೇ? ಮೊದ್ಲು ಹರ್ಷಿಯಾಗ ಒಂದು ಗಂಡು ತರ್ಲಿ ಅವಳು. ಅದನ್ನೇ ತಂದಿದ್ದಾಳೋ ಏನೋ ಮತ್ತೆ. ನಿನ್ ಬಾಯಲ್ಲಿ ಸಕ್ಕರೆ ಬೀಳ್ಲಿ. ಅಲ್ಲಮ್ಮ, ಅವಳು ಗಂಡು ಅಂತ ಏನೇನೋ ತಕೊಂಡ್ಬರ್ತಾಳೆ. ಹೋದ್ಸಲ ಅವಳು ತನ್ನ ಗಂಡು ಎಷ್ಟು ಮುದಿಯಾಗಿದ್ದ ಅಂದ್ರೆ ತಲೆಯಲ್ಲಿ ಕೂದ್ಲೇ ಇರ್ಲಿಲ್ಲ. ವರದಕ್ಷಿಣೆ ಕೊಡೋ ತಾಕತ್ತಿಲ್ಲ ನಮಗೆ. ಆಯ್ಕೆ ಎಲ್ಲಿಂದ ಬಂತಮ್ಮ? ನೋಡು, ನಿನಗ್ ಕೂದ್ಲೇಬೇಕು ಅಂತಾದ್ರೆ ಆ ಬೆಟ್ಟದ ಮೇಲೆ ಹೋಗಿ ಒಂದು ಕೋತಿ ಕಟ್ಕೋ. ಅಮ್ಮ, ನನ್ಗಿನ್ನೂ 20 ಆಗಿಲ್ಲ. ಇನ್ನು ದೊಡ್ಡ ಕೂಗು, ಇಡೀ ಊರಿಗೆ ಗೊತ್ತಾಗ್ಲಿ ನಿನಗೆ ಎಷ್ಟು ವಯಸ್ಸಾಗಿದೆ ಅಂತ. ಹೋಗಿ ಹೋಗಿ ಎಲ್ಲ ಶಾವಿಗೆ ಹೇಳಕ್ ಆರಂಭಿಸಿ.
ಇವತ್ತು ನಾನೇ ನನ್ನ ಸೈಕಲ್. ಅಲ್ಲಪ್ಪ ದೋಸ್ತ, ಈ ಹಬ್ಬದ ಉಪವಾಸದ ಹೊತ್ತಿಗೆ ಸರಿಯಾಗಿ ನನ್ನ ಸೈಕಲನ್ನೇ ಯಾಕೆ ಮುರಿಬೇಕಿತ್ತಪ್ಪ ನೀನು? ಮತ್ತೆ ನಿನಗೆ ನಾನೇ ಯಾಕೆ ಸಿಗ್ತೀನೋ ಮರೆ? 3 ಹೆಣ್ಮಕ್ಳು ಕೊಟ್ಟೆ, ಸಮೃದ್ಧವಾದ ಬಡತನ ಕೊಟ್ಟೆ, ಈಗ ಈ ಸೈಕಲ್ ಮೇಲೆ ಯಾಕಪ್ಪ ನಿನ್ ಕಣ್ಣು? ಊರಿಡಿ ಕತ್ತೆ ಹಾಕಿ ತಳ್ಕೊಂಡು ಹೋಗೋದನ್ನ ನೋಡಿ ಖುಷಿ ಪಡ್ತೀವೋ ಏನು? ಗೊತ್ತು ಮೇಲ್ ಕೂತ್ಕೊಂಡು ಬೇಸರ ಬಂದ ತಕ್ಷಣ ಈ ಬೇಕ್ರಿ ಮಿಯಾನೊಂದಿಗೆ ಕೊಂಚ ತಮಾಷೆ ಮಾಡೋಣ ಅಂತಿರ್ತೀನಿ ನೀನು. ಕೊನೆಗೂ ಬಂದ್ರಲ್ಲ ಅನ್ನದಾತ, ಬೇಗ ಮನೆ ಕಡೆ ಹೋಗಿ. ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ. ಹೌದು, ಸೈಕಲ್ಗೆ ಏನಾಯ್ತು? ತಳ್ಕೊಂಡ್ ಯಾಕೆ ಬಂದ್ರಿ? ಈ ಬಿಸಿಲಲ್ಲಿ ಕಾಲ ಕಳೆಯೋದು ತುಂಬಾ ಕಷ್ಟ ನೋಡು, ಅದಕ್ಕೆ. ತಲೆ ಮೇಲೆ 1000 ಕೆಲಸ ಇದೆ. ಬೇಗ 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 ಮನೆ ಕಡೆ ಹೋಗಿ. ನಿಮ್ಗೊಂದು ಸುದ್ದಿ ಹೇಳೋದಿದೆ, ಈಗ ಬಂದ್ಬಿಡ್ತೀನಿ. ಬೇಗ ಮನೆ ಕಡೆ ಹೋಗಿ. ಉತ್ತರದಲ್ಲಿ ಗೋಮು ಗಲಭೆಗಳು, ಫತೇಪುರದಲ್ಲಿ 4 ಸಾವು. ಬರೀ ಕೆಲಸದ ಹೋಗತ್ತಲ್ಲೋ. ಜಾತ್ಯತೀತತೆಯನ್ನು ಕಾಪಾಡಲು ಗಾಂಧೀಜಿಯವರಿಂದ ಕರೆ. ಏನು ಸುಪ್ಪಣ್ಣ, ಏನು ಹೊಸ ಸುದ್ದಿ ತಯಾರಿಸಿದ್ದಿ ಇವತ್ತು? ನಾನ್ ಯಾರಪ್ಪ ಸುದ್ದಿ ತಯಾರ್ಸಕ್ಕೆ? ನಾನೇನಿದ್ರು ಬರೀ ಓದೋನು. ನಾನೇ ಸುದ್ದಿ ತಯಾರಿಸೋನಾಗಿದ್ರೆ ಇಂಥ ಕೆಟ್ಟ ಸುದ್ದಿಗಳನ್ನೆಲ್ಲ ಒಳ್ಳೊಳ್ಳೆ ಸುದ್ದಿನೇ ತಯಾರಿಸಿದ್ದೆ. ಓಹೋ, ಅದೇನಪ್ಪ ಅಂತ ಕೆಟ್ಟ ಸುದ್ದಿ? ಪ್ರೀತಿಸ್ರೇನಾರು ಹೋಗೋದಿಲ್ಲ ಅಂತಿದ್ದಾರೆ. ಹೆಂಗ್ಸ್ರೇನಾದ್ರು ಶಾಲೆಗೆ ಹೋಗ್ತಾ ಇದ್ದಾರಾ? ಅಯ್ಯೋ, ಅದೇ ಸುದ್ದಿ ತಂದೇನೋ. ಒಂಚೂರು ಬೇಗ ಓದೇಳೋ ಇಸಪ್ಪಣ್ಣ. ಓದ್ತೀನಿ ಕೇಳ್ರಿ. ಇಲ್ಲಿ ಉತ್ತರದಲ್ಲಿ ಕೋಮು ಗಲಭೆಗಳು ಶುರುವಾಗಿವೆ. ಒಂದೊಂದಾಗಿ ಜನ ಊರು ಖಾಲಿ ಮಾಡ್ತಾ ಇದ್ದಾರೆ. ನಿನ್ನೆ ಬರೆಯಲಿ ಹಿಂದೂ ಫತೇಪುರ. ನಿಮಗಾಗಿ ಬೇರೆ ದೇಶ ಕಾದಿದೆ, ಅಲ್ಲಿಗೆ ಹೋಗಿ. ಇಲ್ಲಿ ನಿಮಗ್ ಗಂಡಾಂತರ ಕಾದಿದೆ ಅಂತಾರೆ. ಒಂದೊಂದಾಗಿ ಜನ ಊರು ಖಾಲಿ ಮಾಡ್ತಾ ಇದ್ದಾರೆ. ಅಲ್ಲ ಇಸಪ್ಪಣ್ಣ, ಈ ಜನರೆಲ್ಲರೂ ಈ ಊರ ಖಾಲಿ ಮಾಡ್ಬೇಕು? ಇಲ್ಲೇ ಆದ್ರೂ ಪ್ಲೇಗ್ ಬಂದಿದೆ. ಪ್ಲೇಗ್ ಅಂದ್ರೆ ಅಂತಿಂತ ಪ್ಲೇಗ್ ಅಲ್ಲಣ್ಣ, ಮನುಷ್ಯರನ್ನು ಇಲಿಯನ್ನಾಗಿಸೋ ಪ್ಲೇಗು. ಒಂದರ ಚಲೋ ಸುದ್ದಿ ತರಬಹುದಾ ಇಸಪ್ಪಣ್ಣ? ನಾನೇನ್ ಮಾಡ್ರಪ್ಪ, ನಾನೇನಿದ್ರು ಬರೀ ಓದೋನು. ಮತ್ತೆ ಬರೀ ಕೇಳೋದು, ಈಗ ಬರೀ ಕೇಳೋದು. ಈಗ ಕೈ ಕಟ್ಕೊಂಡು ಜೋಲ್ ಮುಖ ಹಾಕಿ ಸತ್ತ ಹೆಣಗಳಂತೆ ಬಾಯಿ ಬಿಟ್ಕೊಂಡು ಕೇಳ್ತಾ ಇರೋದು. ಹೀಗೆ ಕೇಳ್ತಾ ಕೇಳ್ತಾ ಒಂದಿನ ಹೋಗಿ ನಿಮ್ಮ ಗೋರುಗಳಿಗೆ ಹೋಗಿ ಮಲ್ಗೋದು. ಯಾವ ನೀನು ಇಲ್ಲಿ ಅಂತ ಅಲ್ಲ ನೀನು? ಖಂಡಿತ ಅಲ್ಲ. ಯಾವ ಊರಾಯ್ತು? ಊರು ಅಂತ ಇಲ್ಲ, ದೂರದಿಂದ ಬಂದಿದ್ದೀನಿ. ರಾಜಧಾನಿಲಿ ಕಾಲೇಜ್ ಕಲಿತಾ ಇದ್ದೆ. ಓಹೋ, ಈಗ ಉದ್ಘಾಟನೆ ಅಂತ ಮಾತಾಡೋದ ಕೆಲಸರು ಆ ನಿಮ್ಮ ರಾಜಧಾನಿ ಕಾಲೇಜಿನಲ್ಲಿ? ಅಲ್ಲಣ್ಣ, ಈಗ ಕೈ ಕಟ್ಕೊಂಡು ಚಹಾ ಕುಡಿತಾ ಕಟ್ಟೆ ಪುರಾಣ ಮಾಡೋದೇ ಬದುಕಲ್ಲ ಅನ್ನೋದನ್ನ ಕಲಿಸ್ತಾರಲ್ಲಿ. ನಿಮ್ಗಳಿಗೆಲ್ಲ ಗೊತ್ತೇ ಇಲ್ಲ ಉತ್ತರದಲ್ಲಿ ಏನಾಗ್ತಾ ಇದೆ ಅಂತೇಳಿ. ಮುಂಚೂಣಿಯ ಭಾಗಗಳಲ್ಲಿ ನಡೀತಿರೋ ವಿದ್ಯಮಾನಗಳ ಬಗ್ಗೆ ನಿಮಗೆ ಯಾರಿಗೂ ಪರಿವೇ ಇಲ್ಲ. ಅಯ್ಯೋ, ಎಲ್ಲೇ ಏನೋ ಆಗುತ್ತಂತೇಳಿ ನಾವ್ಯಾಕಣ ಇಲ್ಲಿ ತಲೆ ಚಚ್ಕೋಬೇಕು? ಹೌದೌದೌದು, ನೀವ್ ಯಾಕಣ್ಣ ತಲೆ ಚಚ್ಕೋಬೇಕು? ಮನುಷ್ಯನ ತಲೆ ಚಚ್ತಾ ಇದ್ದಾನಲ್ಲಿ. ಎಲ್ಲಾ ಕಡೆ ಕೋಮು ಗಲಭೆಗಳು ಶುರುವಾಗಿವೆ. ನಿನ್ನೆ ತನಕ ಬಂಧುಗಳಾಗಿದ್ದವರಿಗೆ ಕಣ್ಣಲ್ಲಿ ಬೆಂಕಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ದೇಶನೇ ಹೋಳು ಮಾಡ್ತಾ ಇದ್ದಾರೆ. ಅದೇನೋ ಸ್ವತಂತ್ರ ಸಿಗ್ತಾ ಇದೆ ಅಂತಲ್ಲ. ತಲೆ ಬರ್ತಾ ಇರೋ ಸ್ವಾತಂತ್ರ್ಯವನ್ನ ಮನೆಗಳಲ್ಲಿ ಆಚರಿಸೋ ಮೊದಲೇ ಮನೆಗಳನ್ನ ಖಾಲಿ ಮಾಡಿ ಅಂತಿದ್ದಾರೆ. 100 ವರ್ಷಗಳಿಂದ ಹುರಿತಿರೋ ಹೊಲಗಳಲ್ಲಿ ನೀರು ಹಾಕ್ತಾ ಇದ್ರೆ ಇಂಥ ಸುದ್ದಿಗಳ ಬಿಸಿಗೆ ನೀವು ಇಲ್ಲಿ ಮೈ ಬೆಚ್ಚಗೆ ಮಾಡ್ಕೊಂತ ಕೂತಿದ್ದೀರಾ. ಹೌದಪ್ಪ, ಈ ಹುಡುಗ ಹೇಳ್ತಾ ಇರೋದು ನಿಜಾನೇ. ಸುತ್ತಲಿನ ಬಿರುಗಾಳಿಗೆ ನಾವು ಕಣ್ಣು ಮುಚ್ಚಿ ಕೂತ್ಕೋಬಾರ್ದು. ಅಲ್ಲವ್ಯ, ಈಗಷ್ಟೇ ಮೀಸ ಬಂದ್ರೆ ಈ ಪೋರ್ನ ಮಾತು ನಾನು ನಂಬಬೇಕಪ್ಪ. ಈ ಪೋರ್ನ ಮುಖದಲ್ಲಿ ಒಂದು ಲಕ್ಷಣ ಇದೆ, ಅದು ಸತ್ಯದ ಲಕ್ಷಣ. ಇವನು ಹೇಳ್ತಾ ಇರೋದು ನಿಜನೇ ಯಾಕಾಗಿರ್ಬಾರ್ದು? ಕೇಳ್ರಪ್ಪ, ನಾನು ಮೇಲಿನ ಕೇಳಿ ಹೋಗಿನ ಸುದ್ದಿ ಓದೋದೈತೆ. ನಾನು ಇನ್ ಬರ್ತೀನಿರಪ್ಪ. ದೇವರು ಒಳ್ಳೇದ್ ಮಾಡಿ. ಏನಪ್ಪ ನಿನ್ನ ಹೆಸರು? ಶಕೂರ್ ಅಂತ. ಈ ಹಳ್ಳಿಗೆ ಯಾಕೆ ಬಂದಿದ್ದೀನೇನು? ಹಳ್ಳಿಗಳಲ್ಲಿ ಸೂರ್ಯನ ಕಿರಣಗಳು ಸಹ ತಡವಾಗಿ ಬರ್ತಿವೆ. ಕಲ್ತಿದ್ದನ್ನ 4 ಜನಕ್ಕೆ ತಿಳಿಸೋಣ ಅಂತ ಊರಿಂದ ಊರು ಅಲಿತಾ ಇದ್ದೀನಿ. ನನ್ನ ಮಾತು ಯಾರು ಕೇಳ್ತಾ ಇಲ್ಲ. ಇಲ್ಲಿ ಯಾವ ಮಾತು? ಅದೇ, ಕಾಲ ಬದಲಾಗ್ತಾ ಇದೆ. ಎಷ್ಟೆಲ್ಲ ಸಂಗತಿಗಳು ಒಮ್ಮೆಗೆ ಪಲ್ಲಟವಾಗ್ತಾ ಇದ್ದಾರೆ. ಜನ ರೀತಿ ರಿವಾಜು ನೋಡಿ ಸ್ನೇಹ ಮಾಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳನ್ನು ಎತ್ಕೊಳ್ಳೋಕೆ ಬದಲು
ಅಡ್ಡ ಹೆಸರು ಕೇಳ್ತಾರೆ. ಛೆ! ಇರ್ಲಿ ಇರ್ಲಿ, ತಕ್ಕೋ ಬ್ರೆಡ್ಡು, ತಾಜಾ ಬ್ರೆಡ್ಡು. ಅದನ್ನ ಕೊಳ್ಳೋಕೆ ನನ್ನ ಹತ್ರ ಹಣ ಇಲ್ಲ ಮಯ್ಯ. ಮೇಲಾಗಿ ಧರ್ಮದ ಬ್ರೆಡ್ ಕೂಡ ನನಗೆ ಬೇಕಾಗಿಲ್ಲ. ನನ್ನ ಆಶೀರ್ವಾದ ಅಂತ ತಗೋ ಮಗು. ಆಯ್ತು, ನಿಮಗಾಗಿ ತಗೋತೀನಿ. ನೋಡು ಮಗು, ಬಡವನಾಗಿರೋದು ಅಂಥ ಅಪರಾಧವೇನೂ ಅಲ್ಲ. ಗೊತ್ತು ಗೊತ್ತು, ಅಪರಾಧಗಳನ್ನೆಲ್ಲ ದುಡ್ಡಿದ್ದವರೇ ಮಾಡೋದು ಅಂತ ನನಗೆ ಗೊತ್ತು. ನೋಡ್ತಾ ಇದ್ದೆ, ಒಂದಲ್ಲ ಒಂದಿನ ಅವ್ರ ಸಂಪತ್ತೆಲ್ಲ ಕಿತ್ಕೊಂಡು ನಮ್ಮ ಕಡೆ ಬಂದೇ ಬರುತ್ತೆ. ಎಲ್ಲದು ಎಲ್ಲರಿಗೂ ಸಮನಾಗಿ ಸಿಕ್ಕರೆ ಅದಕ್ಕಿಂತ ಮಿಗಿಲಾದದ್ದು ಏನಿದೆ ಹೇಳು. ಆದರೆ ಈ ಜಾದು ಮಾಡೋರು ಯಾರು? ಜನ, ಸಾಮಾನ್ಯ ಜನ. ಅಂದ್ರೆ ನಿನ್ನಂಥವ್ರು? ಹೌದು, ನನ್ನಂತರು ನಿನ್ನಂತರು. ಈ ಕೂಲಿ ಮಾಡೋರು, ದುಡಿಯೋರು, ಮೀನು ಹಿಡಿಯೋರು, ಬೀಡಿ ಕಟ್ಟೋರು. ಸರಿ ಸರಿ, ನೀನು ಆ ಸುವರ್ಣ ಯುಗ ಬರೋ ತನಕ ನೀನ್ ಹೊಟ್ಟೆಗೆ ಏನ್ ಮಾಡ್ತೀಯಪ್ಪ? ಊರಿಂದ ಊರಿಗೆ ಹೋಗ್ತೀನಿ, ಹ. ಮಕ್ಕಳಿಗೆ ಪಾಠ ಹೇಳ್ತೀನಿ. ಅಂಗಡಿ ಮೆಟ್ಲುಗಳ ಮೇಲೆ, ನದಿ ದಂಡಗಳಲ್ಲಿ ಹುಡುಗರು ಕೂರಿಸಿ ನನ್ನಿಂದ ಆದಷ್ಟನ್ನ ತಿಳಿ ಹೇಳ್ತೀನಿ. ಅಂದ ಹಾಗೆ ನಿಮಗೆ ಎಷ್ಟು ಜನ ಮಕ್ಕಳು? ನನಗೆ ದೇವರು ಅದಕ್ಕೆ ಏನು ಕಡಿಮೆ ಮಾಡಿಲ್ಲ. 3 3. ಮೂರು ಹೆಣ್ಮಕ್ಳೇ. ನೋಡಿ, ಅದೇ ತಪ್ಪು ನಿಮ್ದು. ಹೆಣ್ಮಕ್ಳಾದ್ರೆ ಏನಾಯ್ತು? ನಾಳೆ ಮತ್ತೆ ಮಕ್ಕಳನ್ನ ಹೆತ್ತು ಬೆಳೆಸೋರು ಅವರೇ. ಅವರಿಗೆ ಮುಖ್ಯವಾಗಿ ಶಿಕ್ಷಣ ಬೇಕಾಗಿರುತ್ತೆ. ಪ್ರತಿಯೊಂದು ಮನೆಯನ್ನು ಬೆಳಗೋದು ಆ ಹೆಣ್ಮಕ್ಳೇ. ಓಹೋ, ಆಧುನಿಕ ವಿಚಾರ ನಿಂದು. ನಿಮ್ಮ ಹೆಣ್ಮಕ್ಕಳಿಗೆ ನಾನು ಪಾಠ ಹೇಳ್ತೀನಿ. ಅವರ ಮನಸ್ಸಿನ ಬಾಗಿಲುಗಳನ್ನು ಹೊಸ ವಿಚಾರಗಳಿಗೆ ತೆರೆದಿಡ್ತೇನೆ. ಸಣ್ಣವರಲ್ಲಪ್ಪ ಅವರು, ಇಷ್ಟೆತ್ರ ಬೆಳೆದಿದ್ದಾರೆ. ಪಾಠ ತಾಳೆ ಮರಗಳು. ಪಾಠ ಹೇಳೋ ಜವಾಬ್ದಾರಿ ನೀವು ಅದ್ರ ಬಗ್ಗೆ ಏನು ಕಾಳಜಿ ಮಾಡಬೇಡಿ. ನೋಡ್ ಮಗು, ನಾನೊಬ್ಬ ಬಡವ ಬೇಕರಿ ಕಾರ್ಮಿಕ. ನಿನ್ನ ಪಾಠಕ್ಕೆ ಪ್ರತಿಯಾಗಿ 2 ಹೊತ್ತು ಊಟಕ್ಕೆ ಹಾಕ್ತೀವಿ, ಸರಿಯೇ? ಆಗ್ಬೇಕು. ಸರಿ, ಹಾಗಾದ್ರೆ ಈ ರಂಜಾನ್ಗೆ ನೀನು ಬಂದಂತಾಯ್ತು. ಜೊತೆಗೆ ಆಚರಿಸೋಣ ಬಾ. ಒಂದು ವಿಷಯಪ್ಪ, ನಾವೇನು ಈ ರಾಜ್ ಮಹಾರಾಜರಂತೆ ಉಣ್ಣೋದಿಲ್ಲಪ್ಪ. ಹಾಗಂತ ಉಪವಾಸನೂ ಬೀಳೋದಿಲ್ಲ. ಗಾದೆ ಮಾತೆ ಇದೆಯಲ್ಲ, ಒಬ್ಬ ಬಡವ ಕೋಳಿ ತಿಂದ ಅಂದ್ರೆ ಇಬ್ಬರಲ್ಲಿ ಒಂದಕ್ಕೆ ರೋಗ ಅಂತ. ಕ್ಯಾವಾತ ಕ್ಯಾವಾತ. ನೋಡಿ, ಇವತ್ತು ಹಬ್ಬಕ್ಕೆ ನಮ್ಮ ಮನೆಗೆ ಯಾರು ಕರ್ಕೊಂಡು ಬಂದಿದ್ದೀನಿ ಅಂತ. ನಮ್ಮ ಮನೆಗೆ ಒಬ್ಬ ಮಾಸ್ತರು ಶಕು. ಇದು ನನ್ನ ಹಿರಿಯ ಮಗಳು ಅರ್ಷಿಯಾ. ಇದು ನನ್ನ ಮುದ್ದು. ಓಹೋ, ಇದು ನನ್ನ 2ನೇ ಮಗಳು ಶಬ್ನಮ್. ಇದು ನನ್ನ ಮುದ್ದು. ಇದು ನನ್ನ 3ನೇ ಮಗಳು ಸೈರಾ. ಇದು ನನ್ನ ಮುದ್ದೆ. ಮತ್ತೆ ಇದು ನಂದಲ್ಲಪ್ಪ, ಇದು ಸತಿ ಅಂತ ಕೇರಿಪೋರ. ಸೈರಾ, ಪುಣ್ಯ ನಂದು. ಬಂದ್ರಲ್ಲ ಚಂದ್ರ ಮುಡಕ್ಕೂ ಮೊದಲೇ. ಶಕೂರ್, ಇದು ಕೂಡ ನಂದೇ. ಮುನೀರ್ ಶಕೂರ್ ಮಾಸ್ಟರ್ ಅಂತ ರಾಜಧಾನಿಯಿಂದ ಬಂದಿದ್ದಾನೆ. ತಲೆಯಲ್ಲಿ ಹೊಸ ಹೊಸ ವಿಚಾರಗಳನ್ನ ಕಟ್ಕೊಂಡು ಬಂದಿದ್ದಾನೆ. ಮಕ್ಕಳೇ, ಈ ಮಾಸ್ಟರ್ ಹೇಳ್ಕೊಡುವ ಪಾಠಗಳನ್ನ ನೀವು ಚೆನ್ನಾಗಿ ಕಲಿಬೇಕು. ಅರೆ, ದೊಡ್ಡ ಕೆಳೆಯೇನಾದ್ರೆ ಏನಾಯ್ತು? ಕಲಿಸೋಕೆ ನೀ ಎಳೆಯನಲ್ಲ, ಒಳ್ಳೆ ಮಾಸ್ತರು, ಒಳ್ಳೆ ಮಾಸ್ತರು. ಇದೇನಿದು ಒಳ್ಳೆ ಮೀನ್ ಮಾರೋಡ್ತಾರ? ಒಳ್ಳೆ ಮೀನು, ಒಳ್ಳೆ ಮೀನು. ಪರವಾಗಿಲ್ಲ ಮೀಯಾ, ನಿಮ್ಮ ಮಗಳ ನಾಲಿಗೆ ತುಂಬಾನೇ ಚುರುಕಾಗೆ ಇದೆ. ಚುರುಕೆಲ್ಲ ನಂದು, ನಾಲಿಗೆ ಮಾತ್ರ ಇವಳ್ದು. ಅದೆಲ್ಲ ಆಮೇಲೆ, ಮೊದಲು ಸ್ನಾನ ಮಾಡಿ. ಶಫಿ, ಇವತ್ ನಮ್ ಜೊತೆನೆ ಊಟ ಮಾಡ್ತಿದ್ದಾನೆ.
ಹಬ್ಬಕ್ಕಷ್ಟು ಮೋಜು. ಹರ್ಷಿಯ, ಶಬ್ನಮ್, ಊಟದ ತಯಾರಿ ಮಾಡಿ. ಸೈರಾ, ಹೊಸ ಮಾಸ್ತರ್ಗೆ ಬಚ್ಚಲ್ ಮನೆ ತೋರ್ಸು. ಚಂದ್ರನ್ ನೋಡಿದ್ದೆ ಊಟಕ್ಕೆ ಬಂದ್ಬಿಡಿ ಎಲ್ಲ. ಪುಕ್ಕಟೆ ಊಟ ಅಲ್ಲ, ಬಾ ಸಹಾಯ ಮಾಡು. ನಿಮ್ಮ ಹತ್ರ ಒಂದ್ ಮಾತು ಹೇಳ್ಬೇಕಿತ್ತು. ದೋಸ್ತ, ಇವತ್ತು ನೀನು ನಮ್ಮನೆಗೆ ಹಬ್ಬದ ಊಟಕ್ಕೆ ಬಂದ್ಬಿಡು. ನನ್ನ ಹೆಂಡತಿ ಅಡಿಗೆ ಅಷ್ಟೇನು ಕೆಟ್ಟದಾಗಿರೋದಿಲ್ಲ ಏನು? ನಾ ಹೇಳ್ತಾ ಇರೋದು ತುಂಬಾ ಮುಖ್ಯವಾದ ಮಾತು. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಕಲಾ ಎಂಡಿ ಶಂಶದ್, ಅದೇ ನಮ್ ಕಲಾಯಿ ಬಾಯಿ ನಿಮ್ಮನ್ನ ನೋಡ್ಬೇಕಂತೆ. ಕಲಾಯಿ ಭಾಯ್ ನನ್ನನ್ನ ಯಾತಕ್ಕಂತೆ? ಗೊತ್ತಿಲ್ಲ, ಏನೋ ಮಹತ್ವದ ಕೆಲಸ ಅಂದಂಗಿತ್ತು. ಅದೆಂತ ಕೆಲಸ? ಕಲಾಯಿಗೆ ಹಾಕುವಷ್ಟು ಪಾತ್ರೆ ಪಗಡೆ ನಮ್ಮ ಮನೆಯಲ್ಲಿ ಇಲ್ವಲ್ಲ? ಏನೇ ಇರ್ಲಿ, ನಂತರ ಹೊತ್ಕೊಂಡು ಬನ್ನಿ. ಹಾ, ಇರ್ಬೋದು. ನಾನು ಒಂದೆರಡು ಕೋಳಿಗಳ ಮೇಲೆ ಅವನು ಕಣ್ಣು ಬಿದ್ದಿರ್ಬೋದು. ಈ ಕೈಲಿ 2 ಕಾಸಿದ್ದವರಿಗೆ ಬಡವರ ಹಿತ್ತಲಿನಲ್ಲಿ ಕೋಳಿಗಳೆಲ್ಲ ಕಾಣಿಸಕ್ ಶುರುವಾಗ್ತವೆ ನೋಡಿ. ಅವ್ರಿಗೆ ಗೊತ್ತು, ದುಡ್ಡು ಕಂಡಿದ ತಕ್ಷಣ ನಾವು ಕೋಳಿಗಳನ್ನ ಕೊಟ್ಟು ಬಿಡ್ತೀವಿ ಅಂತ. ಈ ಕೋಳಿ ಚೌಕಾಸಿಗೆಲ್ಲ ಹೋಗೋದಿಲ್ಲ ನಾನು. ಚ ಹಠ ಮಾಡ್ಬೇಕು. ಸಭ್ಯ ಮನುಷ್ಯ ಹೇಳಿ ಕಳ್ಸಿದಾನೆ. ಏನ್ ಕೆಲ್ಸನೋ ಏನು, ಹೋಗಿ ಮಾತಾಡ್ಕೊಂಡು ಬನ್ನಿ. ಏನ್ ಮಾತೆ? ಕೋಳಿಗೆ ಎಷ್ಟು ಕೊಡ್ತೀವಿ ಅಂತ ಕೇಳ್ತಾನೆ. ನೋಡ್ಕೊಂಡು ಬನ್ನಿ. ಸರಿ, ಬೇಕರಿ ಕೆಲಸ ಮುಗ್ದಿದ್ದೆ, ಮಾತಾಡ್ಸ್ಕೊಂಡು ಬರ್ತೀನಿ. ಮದ್ವೆ ಕೂರ್ಸೋ ಚಾಂದ್ ಬೀಬಿ ಈ ಮನೆಗ್ ಬರಕ್ ಶುರುವಾಗಿದೆ. ನೋಡ್ದೆ ಆಗ್ಲೇ ಆ ಮುದುಕಿ ನನ್ನೇ ತಿರುಗುಟ್ಕೊಂಡು ನೋಡ್ತಿತ್ತು. ಅವ್ರ ಏನಾದ್ರೂ ನಿರ್ಧರಿಸ್ಬಿಟ್ರಂದ್ರೆ ಏನ್ ಮಾಡೋದು? ಕಣ್ ಮುಚ್ಚಿ ತೆರೆಯೋದೊಳಗೆ ಎಲ್ಲ ನಡೆದೋಗ್ಬಿಡುತ್ತೆ. ಆಮೇಲೆ ನಾವೇನ್ ಮಾಡೋದು? ಕಾಳಜಿ ಮಾಡಬೇಡ ಹರ್ಷಿ, ಕೆಲವೇ ದಿನ, ಇನ್ನು ಕೆಲವೇ ದಿನದಲ್ಲಿ ನಂದೇ ಆದ ಹೊಸ ಮಷಿನ್ ಬರುತ್ತೆ. ಹಗಲೂ ರಾತ್ರಿ ಅಂದೇ ದುಡಿತಾ ಇದ್ದೀನಿ. ಹಣ ಕೂಡಿದ್ದೆ, ನನ್ನ ಮಷಿನ್ ಬರುತ್ತೆ. ಆಗ ನಿಮ್ಮಪ್ಪನಿಗೆ ನನ್ನ ಮೇಲೆ ಅಭಿಮಾನ ಬರುತ್ತೆ. ಆಗ ನಾನು ಯಾರನ್ನೂ ಮದ್ವೆ ಆಗಿ ಅಜ್ಜಿ ಆಗಿರ್ತೀನಿ. ನಿನಗ್ ಗೊತ್ತಿಲ್ಲ ಶಫಿ, ಇಂಥ ವಿಷಯಗಳು ರಾತ್ರಿ ಬೆಳಗಾಗೋದ್ರೊಳಗೆ ನಿಶ್ಚಯ ಆಗಿರ್ತವೆ. ಬೇಗ ಏನಾದ್ರೂ ಮಾಡ್ಲೇಬೇಕು ನೀನು. ಏನ್ ಮಾಡ್ಲೆ ನಾನು? ಇದೀಗ್ಲೇ ನನ್ನ ಅಪ್ಪನ ಹತ್ರ ಹೋಗಿ ನನ್ ಕೈಗಾಗಿ ಕೇಳು. ನಾನಿನ್ನು 3 ಕಾಸಿನ ದರ್ಜಿ ಹರ್ಷಿ. ಛೇ, ಎಂತ 3 ಕಾಸಿನ ದರ್ಜಿಗೂ ಅವಂದೇ ಆದ ಸಂತೋಷದ ಹಕ್ಕಿದೆ ಶಫಿ. ಅರೆ ಹೌದಲ್ಲ? ಮಾತಾಡ್ತಿ ತಾನೆ ಅಪ್ಪನ ಹತ್ರ? ಹಾ. ಇವತ್ತು? ಹಾ. ಈಗ್ಲೇ? ಚಂದ್ರ ಮೂಡಿದನಿ, ಎಲ್ರು ಬನ್ನಿ. ಮಕ್ಕಳೇ, ಚಂದ್ರ ಮೂಡಿದನಿ, ಪ್ರಾರ್ಥನೆ ಮಾಡೋಣ. ಮಕ್ಕಳ ಚಂದಿರ ನಿಮ್ಮ ಕೈ ಬಿಡದಿರಲಿ, ಕೈ ಬಿಡದಿರಲಿ. ಮಕ್ಕಳ ಚಂದಿರ ನಿಮ್ಮ ಕೈ ಬಿಡದಿರಲಿ, ಕೈ ಬಿಡದಿರಲಿ. ಕಾಣದಿರದ ಈ ಹಾದಿಯಲ್ಲಿ, ದೀಪವಿರದ ಈ ರಾತ್ರಿಯಲ್ಲಿ. ಕಾಣದಿರದ ಈ ಹಾದಿಯಲ್ಲಿ, ದೀಪವಿರದ ಈ ರಾತ್ರಿಯಲ್ಲಿ. ಮುಗ್ಧ ಮುಖದ ಮಂದಹಾಸ ಆರಿಸದಿರಲಿ, ಆರಿಸದಿರಲಿ. ಮಕ್ಕಳ ಚಂದಿರ ನಿಮ್ಮ ಕೈ ಬಿಡದಿರಲಿ, ಕೈ ಬಿಡದಿರಲಿ. ಮಕ್ಕಳ ಚಂದಿರ ನಿಮ್ಮ ಕೈ ಬಿಡದಿರಲಿ, ಕೈ ಬಿಡದಿರಲಿ. ಸಹನಶೀಲ ಮರದಿಯಾಗಿ, ಜೀವದಾಯಿ ತಾಯಿಯಾಗಿ. ಸಹನಶೀಲ ಮರದಿಯಾಗಿ, ಜೀವದಾಯಿ ತಾಯಿಯಾಗಿ. ಹೊಸಲು ತುಳಿದ ಮನೆಗಳಲ್ಲಿ ಬೆಳಕು ತುಂಬಿದೆ, ಹೊಸಲು ತುಳಿದ ಮನೆಗಳಲ್ಲಿ
ಬೆಳಕು ತುಂಬಿರೆ ಮಕ್ಕಳ ಚಂದಿರ ನಿಮ್ಮ ಕೈ ಬಿಡದಿರಲಿ ಕೈ ಬಿಡದಿರಲಿ ಮಕ್ಕಳ ಚಂದಿರ ನಿಮ್ಮ ಕೈ ಬಿಡದಿರಲಿ ಕೈ ಬಿಡದಿರಲಿ ಕೈ ಬಿಡದಿರಲಿ ಕೈ ಬಿಡದಿರಲಿ. ಎಷ್ಟು ಕುಡಿದ್ರೆ ನೆಶೆನೇ ಆಗ್ತಾ ಇದಾವ. ಆಲ್ಕೋಹಾಲ್ ಅಥವಾ ಹಾಲು? ಇವತ್ತು ನನ್ನ ಕೋಡಿಗಳಿಗೆ ಗಿರಾಕಿ ಸಿಕ್ತಂಗಿದೆ. ಏನ್ ಸಮಾಚಾರ ಕಲಾಯಿ ಬಾಯ್? ಹಬ್ಬದ ಶುಭಾಶಯ. ತಮಗೂ ಶುಭಾಶಯಗಳು. ಬಾ ಬಡವೆಯಾ, ಕೂತ್ಕೋ. ನನ್ನ ಪರವಾಗಿ ಒಂದು ಗುಡುಗು. ಚೆ ಅದೆಲ್ಲ ಇಲ್ಲಪ್ಪ. ಒಂದು ಗುಡುಗು ನನಗೆ ಬೇಜಾರಾಗುತ್ತೆ ಅಂತ. ನನಗೆ ಬೇಜಾರಾದ್ರೇನೆ ಕುಡಿಯೋದಿಲ್ಲ ನಾನು. ಇನ್ನು ನಿಂಗೆ ಬೇಜಾರಾಗುತ್ತೆ ಅಂತ ಕುಡಿತಾರೆ. ನನಗೆ ಒಂದು ಲಿಂಬು ಸೋಡಾ ಸಾಕು. ಹೌದಾ? ಓಯ್, 2 ಲಿಂಬು ಸೋಡಾ. ಸಕ್ಕರೆ ಬೇಡಪ್ಪ, ಉಪ್ಪು ಉಪ್ಪು. ನನಗೂ ಕೂಡ ಉಪ್ಪ. ಆಯ್ತಾಯ್ತು. ಮತ್ತೆ ಕಲಾಯಿ ಬಾಯ್, ಹೇಗ್ ನಡೀತಾ ಇದೆ ನಿನ್ನ ಕಲಾಯಿ ದಂಧೆ? ದಂಧೆ ನಿಮ್ ಬೇಕರಿ ಬಣ್ಣಗಳಾಗೆ ಒಮ್ಮೆ ಮಿದು, ಒಮ್ಮೆ ಗರಿಮುರಿ, ಒಮ್ಮೊಮ್ಮೆ ಸುಟ್ಟು ಕರಕಪ್ಪ. ಒಟ್ಟಾರೆ ನಡೀತಿದೆ. ಮೀನುಟಕ್ಕೇನು ತತ್ವಾರ ಇಲ್ಲ. ಅಂದಂಗೆ ನಿನ್ನ ಯಾಕೆ ಕರೆದಿದ್ದೆ ಅಂತ ನಿನಗೆ ಗೊತ್ತೀರಾ ಅಂತ ಹಾಕ್ಕೊಡ್ತೇನೆ. ಗೊತ್ತಾಗ್ದೆ ಏನು, ಆದ್ರೆ ಆ ಆಸೆ ಬಿಟ್ಬಿಡು ನೀನು. ಬಡೇ ಮೀ ಒಂದನ್ನು ನನಗೆ ಕೊಡೋ ಮನಸ್ಸು ನೀನ್ ಯಾಕೆ ಮಾಡಬಾರ್ದು? ನಿನಗೆ ಯಾಕೆ ಕೊಡ್ಬೇಕು ನಾನು? ನಿನ್ನ ವಾತ್ಸಲ್ಯ ಅರ್ಥ ಮಾಡ್ಕೊಳ್ತೇನೆ. ಒಂದು ನನಗೆ ಕೊಟ್ಟೆ ಅಂತ ಇಟ್ಕೋ, ಇನ್ನೂ 2 ಇರ್ತಾವಲ್ಲ ನಿನ್ ಜೊತೆಗೆ ಮನೆಯಲ್ಲಿ. ವಾರೇ ಕಲಾಯ್ ಭಾಯ್, ಈಗ ಒಂದು ಬೇಕಂದು, ಆಮೇಲೆ ಅವು 2 ಬೇಕಂದಿ. 2 ಕಟ್ಕೊಂಡು ಏನ್ ಮಾಡ್ಲಪ್ಪ ನಾನು? ಒಂದನ್ ಕಟ್ಕೊಂಡು ಏನ್ ಮಾಡ್ತೀವೋ ಅದನ್ನೇ ಮಾಡು. ತಮಾಷೆ ಬೇಡ ಬಡಲಿಯ. ನನಗಿದು ತುಂಬಾ ಮಹತ್ವದ ವಿಷಯಪ್ಪ. ಮಹತ್ವದ ವಿಷಯ? ಯಾಕಪ್ಪ ಅಂತ ಮಹತ್ವ? ಯಾಕಂದ್ರೆ ನಾನೀಗ ತುಂಬಾ ಏಕಾಕಿ ಆಗಿದ್ದೀನಪ್ಪ. ಏಕಾಕಿ ಆಗಿದ್ದೀನಿ. ಏಕಾಕಿ? ಏಕಾಕಿ ಆಗಿದ್ದಕ್ಕೆ ಈ ಏನಿದು ಕೊಕೊ ಕೋಳಿ ತಿಂದ್ಬಿಟ್ಟು ನಿನ್ನ ಏಕಾಗ್ತನ ಹೋಗುತ್ತೇನೆ ಕಲಾಯ್ ಭಾಯ್. ಹೋಳಿ ಆಯ್ತು ಕೇಳ ನಿನ್ನ ಹತ್ರ. ಹಾಗಾದ್ರೆ ಏನ್ ಬೇಕು ನಿಮ್ಗೆ? ನಾನು ಕೇಳಿದ್ದು ನಿನ್ನ ಕೋಳಿನಲ್ಲ, ಮತ್ತೆ ನಿನ್ನ ಹಿರೇಮಗಳು ಅರ್ಷಿಯ. ನನ್ನ ಹಿರೇಮಗಳು ಅರ್ಷಿಯ? ಹೌದು, ಅರ್ಷಿಯ. ದಿನ ನನ್ನ ಅಂಗಡಿ ಎದುರು ಮೀನ್ಪೇಟೆಗೆ ಹೋಗುವಾಗ ನಾನು ಅವಳನ್ನು ನೋಡ್ತೀನಿ. ಅವಳ ಬಗ್ಗೆ ತುಂಬಾ ಮೆಚ್ಚುಗೆ ನನಗೆ. ನನಗಿಷ್ಟ ಅವಳು. ಇನ್ನ ನನ್ನ ಪರಿಸ್ಥಿತಿ ಪರವಾಗಿಲ್ಲ ಅಂದ್ರೆ ನಿನಗೆ ಗೊತ್ತೇ ಇದೆ. ಮನೆ ಇದೆ, ಅಂಗಡಿ ಇದೆ, ಕಲೆ ದಂಧೆ ಇದೆ, ಒಬ್ಬ ಆಳು ಇದ್ದಾನೆ. ಸರಿ ಅಂದ್ಬಿಡೋಣ. ವರದಕ್ಷಿಣೆ ಪ್ರಶ್ನೆ ಅಂತೂ ಇಲ್ವೇ ಇಲ್ಲ. ಆದ್ರೆ ಕಲಾಯ್ ಭಾಯ್, ನಿನ್ನ ವಯಸ್ಸು ಬಡೇ ನೀನು ನನ್ನೆದೆ ಆಳದಿಂದ ಹೇಳ್ತಾ ಇದ್ದೀನಿ. ಅವಳ ಹೂವಿನಂಗೆ ನೋಡ್ಕೊಂತೀನಿ ಬಡೇ ನೀಯ. ಯಾಕಂದ್ರ ನಾನು ಅವಳ ಇಷ್ಟಪಟ್ಟಿದ್ದೀನಿ. ನೀನೇನಂತೀಯ? ನಾನೇನಂತೆ? ಕಲಾಯ್ ಭಾಯ್ ಒಳ್ಳೆ ಮನುಷ್ಯ,
ನನ್ನ ಮಗಳನ್ನ ಇಷ್ಟಪಟ್ಟಿದ್ದಾನೆ, ಚೆನ್ನಾಗೂ ನೋಡ್ಕೋತಾನೆ. ನಾನೇನನ್ಬೇಕು? ದೋಸ್ತ, ನೀನೇನಂತೀಯಪ್ಪ? ಹಾಗೆ 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 ಕಲಾಯ್ ಭಾಯ್, ಇದಕ್ಕೆ ನಾನು ಒಪ್ತೇನೆ. ಖಂಡಿತ ಒಪ್ತೀಯ ಬಿಡಿದೀಯಾ? ಖಂಡಿತ ಒಪ್ತೇನೆ. ಖಂಡಿತ ಒಪ್ತೀಯ? ನಮಸ್ಕಾರ ಬಡೇಮಿಯ. ಓ ನಮಸ್ಕಾರ ದೊರೆ, ಬರ್ಬೇಕು. ಏನ್ ಕಲಾಯ್ ಭಾಯ್, ಎಲ್ಲ ಮಜದಲ್ಲಿದ್ದೀರಾ? ಏನಿಲ್ಲ ಸ್ವಾಮಿ, ಬಡೇಮಿಯ ತನ್ನ ಹಿರಿಯ ಮಗಳ ಮದುವೆ ಮಾಡ್ತಾ ಇದ್ದ ಸ್ವಾಮಿ. ಓಹೋ, ಒಳ್ಳೆ ಸುದ್ದಿ, ಅಭಿನಂದನೆ ಬಡೇಮಿಯ. ಎಲ್ಲ ತಮ್ಮದೇ ದೊರೆ. ಅಂದಾಗೆ ಬಡೇಮಿಯ, ನಿನ್ನ ಹತ್ರ ಒಂದು ವಿಷಯ ಹೇಳೋದಿತ್ತು. ಬಡೇಮಿ, ಮತ್ತೆ ನಾ ಕಾಣ್ತೀನಿ. ಖುದಾ ಆಫೀಸ್. ಖುದಾ ಆಫೀಸ್. ಹೇಳಿದರು ಬಡೇಮಿಯ, ನಮ್ಮ ಮೇಲಿನವರಿಂದ ನಮಗೆ ಈಗಾಗಲೇ ಎಚ್ಚರಿಕೆ ಆದೇಶಗಳು ಬರ್ತಾ ಇವೆ. ಉತ್ತರದಲ್ಲಾದಂತೆ ಇಲ್ಲೂ ದಂಗೆ ಪ್ರತಿಭಟನೆಗಳು ಆಗುವ ಲಕ್ಷಣಗಳಿವೆ. ನೀನು ತುಂಬಾ ಜಾಗರೂಕನಾಗಿರ್ಬೇಕು. ಯಾಕಂದ್ರೆ ಯಾವುದೋ ಕಿಡಿಗೇಡಿಗಳು ಮಾಡೋ ತಪ್ಪಿಗೆ ನಿನ್ನಂತ ಸಜ್ಜನರು ತೊಂದರೆಗೆ ಒಳಗಾಗಬಾರ್ದು. ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಿನಗೆ. ಹಾಗೆ ಎಲ್ರಿಗೂ ಹೇಳು, ಈ ಗಲಾಟೆ ಚರ್ಚೆ ಮಾಡದೆ ಸುಮ್ಮನಿರೋದ್ರಲ್ಲೇ ಎಲ್ರಿಗೂ ಒಳಿತಿರಿದ ಅನ್ನೋದು ನೆನಪಿರ್ಲಿ. ಸರಿನಾ? ನಾನು ಬರ್ತೇನೆ. ನಿಮಗೂ ನೆನಪಿಸೋಡತ್ತಲ್ಲ. ಅಲ್ಲಪ್ಪ ದೋಸ್ತ, ಇಂಥ ತಲ್ಲಣವಾದ ಸಂದೇಶವನ್ನ ಇವತ್ತು ಈಗಲೇ ತರಬೇಕಿತ್ತ ನೀನು? ನನಗೆ ಗೊತ್ತಪ್ಪ, ನೀನು ಆಯ್ದ ಕೆಲ ನತದೃಷ್ಟದಲ್ಲಿ ನಾನು ಒಬ್ಬ ಅಂತ ನನಗೆ ಗೊತ್ತು. ಆದ್ರೆ ಆಗಾಗ ಸ್ವಲ್ಪ ಬೇರೆಯವರನ್ನು ಹಿಡಿ ನಿನ್ನ ಆಟಕ್ಕೆ. ಈ ಹೆಲೆ ಆಗಿ ಈ ಹಬ್ಬದ ಚಂದ್ರನ ಬೆನ್ನಿಗೆ ನನ್ನ ಮಗಳಿಗೊಂದು ವರವನ್ನ ಕಲಾಯ್ ಭಾಯಿ ರೂಪದಲ್ಲಿ ತಂದುಕೊಟ್ಟಲ್ಲ ನೀನು. ನಿನಗೆ ಒಳ್ಳೇದಾಗಲಿ, ನಿನಗೆ ಒಳ್ಳೇದಾಗಲಿ, ನಿನಗೆ ಒಳ್ಳೇದಾಗಲಿ. ಜಗತ್ತಿನ ಇತಿಹಾಸದ ಯಾವುದೇ ಪ್ರಸಂಗಗಳನ್ನು ತಕೊಳ್ಳಿ ಮತ್ತು ಯಾವುದೇ ಬಿಕ್ಕಟ್ಟುಗಳನ್ನು ತಕೊಳ್ಳಿ, ನಾನೊಬ್ಳೆ ಇರೋದಿಲ್ಲಿ. ತಗೊಳ್ಳಿ ತಗೊಳ್ಳಿ ಅಂತ ಯಾಕಂತೀರಾ? ತಕ್ಕೋ ಅನ್ನಿ. ಹೇಳಿ ಕೇಳಿ ನಾನೊಬ್ಬ ಮಾಸ್ತರ್, ಬುದ್ಧಿಜೀವಿ. ನನ್ನ ಎದುರು ಯಾವಾಗಲೂ ಒಂದು ಸಮೂಹ ಇರುತ್ತೆ ಅಂತ ಅನ್ಕೊಳ್ತೇನೆ. ಅದಕ್ಕೆ ಹಾಗೆ ಇರಲಿ. ನೋಡು, ಜಗತ್ತಿನ ಇತಿಹಾಸದ ಯಾವುದೇ ಪ್ರಸಂಗಗಳನ್ನು ತಗೋ ಮತ್ತು ಯಾವುದೇ ಬಿಕ್ಕಟ್ಟುಗಳನ್ನು ತಗೋ, ಕೊನೆಗೂ ಮನುಷ್ಯರ ನಡುವಿನ ಗೋಡೆಗಳನ್ನು ಕೆಡುವ ಶಕ್ತಿ ಇರೋದು ಕೇವಲ ಪ್ರೀತಿಗೆ ಮಾತ್ರ. ಈ ಪ್ರೀತಿ ನಿಸರ್ಗದ ಮೂಲ ಶಕ್ತಿ ಅಂತ ಹೇಳ್ತಾರೆ. ಈ ಚಿಟ್ಟೆ, ಈ ಹೂವು, ಈ ಗಾಳಿ, ಈ ನೀರು, ಇವುಗಳ ನಡುವೆ ಮನುಷ್ಯನಿಗೆ ಎಷ್ಟೊಂದು ಪೀಳಿಗೆಗಳೇ ಆಗೋದು. ಆದರೂ ಅವನಿಗಿನ್ನೂ ಬುದ್ಧಿ ಬಂದಿಲ್ಲ. ಹೊಸ ಹೊಸ ಗೋಡೆಗಳನ್ನು ತಯಾರಿಸೋದ್ರಲ್ಲೇ ಮತ್ತು ಗುಂಡಿಗಳನ್ನು ತೋಡೋದ್ರಲ್ಲೇ ಅವನು ಇನ್ನೂ ಆಸಕ್ತ. ಹಾಗಾದ್ರೆ ನೀವು ಹೇಳೋ ಆ ಶಿಲಾಯುಗದಿಂದ ಈ ತನಕ ಮನುಷ್ಯನಲ್ಲಿ ಏನೂ ಬದಲಾವಣೆ ಆಗಿಲ್ವಾ? ಆಗಿದೆ, ಆಗಿದೆ. ವಿಕಾರಗಳಲ್ಲಿ, ವಿಧಾನಗಳಲ್ಲಿ ಬದಲಾವಣೆ ಆಗಿದೆ. ಮೊದಲು ಹಸಿ ಮಾಂಸ ತಿಂತಿದ್ದ, ನಂತರ ಬೇಯಿಸ್ಕೊಂಡು ತಿಂದ, ತದನಂತರ ಉಪ್ಪು ಖಾರ ಹಾಕೊಂಡು ತಿನ್ನೋದನ್ನು ಕಲ್ತ, ಆಮೇಲೆ ಚಮಚದಿಂದ ತಿನ್ನೋದನ್ನು ಬೇರೆನೂ ಕಲ್ತ. ತಿನ್ನೋದು ಕೊನೆಗೂ ಬೇರೊಂದು ಜೀವದ ಮಾಂಸನೇ ತಾನೆ. ಮೊದಲು ಕಲ್ಲಿಂದ ಹೊಡಿತಿದ್ದ, ನಂತರ ಬರ್ಚಿ, ಈಗೇನಿದ್ರು ಬಂದೂಕದೇ ಕೆಲಸ. ಕೆಲಸ ಇಲ್ಲ, ಬಗ್ಸಿ ಇಲ್ಲ, ಪಾಠ ಪಾಠ ಪಾಠ. ಏನೇ ಶಬ್ಬಿ, ನಿನ್ನಪ್ಪ ಇನ್ನೂ ಎದ್ದಿಲ್ವೇನೆ? ನಿನ್ ರಾತ್ರಿ ಅದೆಷ್ಟು ತಡವಾಗಿ ಬಂದ್ ಮಲಗಿದ್ರು. ಕೆಲಸ ಎಲ್ಲ ಈಗ ನಾವೇ ಮಾಡ್ಬೇಕು. ಬೇಕರಿಗಳ ಡಬ್ಬಿಗಳನ್ನ ತೊಳೆಯಕ್ಕಿಡು ಬೇಗ ಬೇಗ. ಅವ್ರಿಗೆ ಬೇರೆ ತಲೆ ಇಲ್ಲ, ನಿಮಗೊಂದು ಕೆಲಸ ಇಲ್ಲ. ಏನ್ ಪಾಠನೋ ಏನೋ ಕರ್ಮತ್ತು. ಇವತ್ತಿನ ಪಾಠ ಚೆನ್ನಾಗೇ ಆಯ್ತು. ಹೌದೇ? ನನ್ನ ನಸೀಬ್ ಅನ್ಕೊಳ್ತೀನಿ.
ಆದ್ರೆ ಆದ್ರೆ ನಿಮ್ ಈ ಮಾತುಗಳನ್ನ ಹಿರಿಯರು ಒಪ್ತಾರೋ ಇಲ್ವೋ? ಈ ಹಿರಿಯರು ಅಂದ್ರೆ ಯಾರು? ನಮ್ಮಪ್ಪ ಪೇಪರ್ ಯೂಸುಫ್ ಅಣ್ಣ ಮತ್ತ ಮುಲ್ಲಾಜಿ ಮತ್ತ ಮುಲ್ಲಾರ್ ಮಗ ನಿಮ್ ಕೇ ಚುಚ್ಬಿಟ್ಲಾ ಸೈರಾ? ಅಧಿಕ ಪ್ರಸಂಗಿ ಅವಳು. ಮುಲ್ಲಾರ್ ಮಗ ಇಲ್ಲಾಕ್ ಬಂದ ಈಗ? ಬಂದಿಲ್ಲ ಬರ್ಬೋದು ಅಂತ. ಬಂದ್ರೆ ನಿಮ್ಗೇನಾದ್ರೂ ತೊಂದ್ರೆನಾ? ಬರ್ಲಿ ಮಾರಾಯ್ತಿ, ನನಗೇನು ತೊಂದರೆ ಇಲ್ಲ. ನೋಡು, ಇಲ್ಲೊಂದು ಗಂಭೀರವಾದ ತಾತ್ವಿಕ ಸಮಸ್ಯೆ ಇದೆ. ಬರೀ ಊರ್ ಮುಲ್ಲಾನ್ ಮಗ ಅನ್ನೋದೇ ಯಾಕೊಂದು ಮಾನದಂಡ ಆಗಬೇಕು? ಈ ಚಪ್ಲಿ ಒಲಿಯೋನ್ ಮಗ, ಕಸಾಯಿಯವನ್ ಮಗ, ಡೋಲ್ ಬಾರ್ಸೋನ್ ಮಗ ಅಂತಂದ್ರೆ ನಿಮ್ಮ ಕಣ್ಣುಗಳು ಯಾಕೆ ಅಳೋದಿಲ್ಲ? ಯಾರ ಮಗ ಅನ್ನೋದು ಯಾಕೆ ಮುಖ್ಯ? ಹಾಗಾದ್ರೆ ಏನ್ ಮುಖ್ಯ? ಮನಸ್ಸು, ಮುಕ್ತವಾದ ಮನಸ್ಸು. ಮತ್ತೆ ಈ ಹೆಣ್ಣು ಗಂಡಿನ ನಡುವೆ ಎಷ್ಟೊಂದು ಪರದೆ. ಆಟ ಪಾಠ ಪೇಟೆ ಅಂತ ಮೆರೆಯೋದು ಗಂಡು, ಒಲೆ ಎದುರು ಬಾಡೋದು ಹೆಣ್ಣು. ಅಹಂಕಾರದಲ್ಲಿ ಕುಳಿದು ಬಟ್ಟೆ ಹರ್ಕೊಳ್ಳೋದು ಗಂಡು, ರಾತ್ರಿ ಇಡೀ ಬುಟ್ಟಿ ಬೆಳಕಲ್ಲಿ ಅದನ್ನು ಹೊಲೆಯೋದಿಲ್ಲ. ಇಷ್ಟಪಟ್ಟವರೊಬ್ಬರನ್ನೊಬ್ಬರು ಮುಟ್ಟೋದಿಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಹಾಗೂ ಇಲ್ಲ. ನಾನ್ ನೋಡ್ತೀನಿ ಕಣ್ಣಲ್ಲಿ ಕಣ್ಣಿಟ್ಟು. ಶಬ್ನಂ, ನೀನು ತುಂಬಾ ದಿಟ್ಟೆ. ಪಟ್ಟಣದಲ್ಲೆಲ್ಲ ಮದುವೆ ಆಗೋಕೆ ಈ ನಿನ್ನ ಚಾಂದ್ ಬೀಬಿ ಅಂತ ಅಗತ್ಯನೇ ಇಲ್ಲ ಶಬ್ನಂ. ಅಂಥವರ ಹಂಗೆ ಇಲ್ಲದ ಹುಡುಗ ಹುಡುಗಿ ಇಷ್ಟಪಡಬಹುದು, ಕೈ ಹಿಡಿಬಹುದು, ನೃತ್ಯ ಕೂಡ ಮಾಡಬಹುದು. ಹೀಗೆ ಎಲ್ಲಿ ಎಲ್ರು ಪಾಠ ಗೀಟ ಆಯ್ತೋ ಇಲ್ವೋ? ಶುರುವಾಗಿದೆ, ಒಳ್ಳೆ ರೀತಿಯಲ್ಲೇ ಶುರುವಾಗಿದೆ. ಅರೆ, ರಾಯನ್ಗೆ ಇಷ್ಟು ಬೇಗ ಎಚ್ಚರ ಆಗ್ಬಿಟ್ಟಿದೆ. ರಾತ್ರಿ ಯಾಕಷ್ಟು ತಡವಾಗಿ ಬಂದ್ರಿ? ಕಲಾಯಿಬಾಯಿ ಜೊತೆ ಮಾತುಕತೆ ಸರಿ ನಡೀತಾನೆ. ಏನಂದ ಅವನು? ನೀವೇನಂದ್ರಿ? ಹಣ್ಣೋ ಕಾಯೋ? ಶಾಂತಿ ತಾಯಿ, ಶಾಂತಿ, ತಾಳ್ಮೆ. ನೋಡು, ಗಾದೆ ಮಾತೆ ಇದೆಯಲ್ಲೇ, ಒಳ್ಳೆ ವಿಷಯ ಒಂದ್ ವೇಳೆ ಬಂದ್ರೆ ಅದು ತಡವಾಗಿ ಬರುತ್ತೆ ಅಂತ. ಈ ನಿಮ್ ಗಾದೆ ಮಾತಿಗೆ ಉಪ್ಪಾಕಿ ಉಣ್ಣೋ ದಿನಗಳು ದೂರಿಲ್ಲ ಅನ್ಸುತ್ತೆ. ಬಾ ನಮ್ಮದು. ಇವತ್ತು ನಿನಗೊಂದು ಶುಭ ಸಮಾಚಾರ. ನಿಂಗೆ ಮದುವೆ. ಮದುವೆ? ಏನಪ್ಪ? ಕಲಾಯಿಬಾಯಿ ನಿನ್ನನ್ನು ಇಷ್ಟಪಟ್ಟಿದ್ದಾರೆ ಮಗು. ನನಗ್ ಗೊತ್ತಿತ್ತು ಕಲಾಯಿಬಾಯಿ, ನನಗ್ ಗೊತ್ತಿತ್ತು ಇದು ಕೈಗೂಡುತ್ತೆ ಅಂತ. ದೇವರೇ ಕಾಪಾಡ್ಬೇಕು. ಮುದ್ದು, ಏನಂತೆ? ಅವಳನ್ನೇನ್ರಿ ಕೇಳೋದು? ನಮ್ಮ ಮನೆಯ ಮೊದಲ ಮದುವಣ ಗಿತ್ತಿ ಅವಳು. 100 ಕಾಲ ಬಾಳು. ಅವನ ಮೊದಲನೇ ಹೆಂಡತಿ ಆತ್ಮಕ್ಕೆ ಶಾಂತಿ ಇರಲಿ. ದೇವರೇ, ನನ್ನ ಮಗಳ ಸಂಸಾರ ನೆಟ್ಟಿಗಿಡು. ಹಾ, ಚಾಂದ್ ಬೀಬಿಗೆ ಈಗ್ಲೇ ಹೋಗಿ ಹೇಳ್ತೀನಿ, ಅವಳ ಬಾಯಲ್ಲಿ ಸಕ್ಕರೆ ಬೀಳಿ. ಅಕ್ಕ ಯಾಕೆ ನಿನಗೆ ಖುಷಿ ಆಗಿಲ್ವೇನೋ? ಮತ್ತೆ ಶಕೂರ್ ಮಾಸ್ತರ್, ನೀನೇನಂತೀಯ? ಅವಳನ್ನು ಅಭಿನಂದಿಸಲ್ವಾ? ಅಭಿನಂದನೆಗಳ ವರ್ಷೀಯ, ನಿನಗೊಬ್ಬ ಶ್ರೀಮಂತ ಸಿಕ್ಕಿದ್ದಕ್ಕೆ. ಮತ್ತದೇನಗೆ ಶ್ರೀಮಂತನಾಗಿರೋದ್ರಲ್ಲಿ ತಪ್ಪೇನಿದೆ? ಮದುವೆಗೆ ಅದೊಂದೇ ಮಾನದಂಡ ಆಗಬಾರ್ದು. ಹಣ ಒಂದು ಶಾಪ. ಹಣನೇ ಶಾಪ ಅನ್ನೋದಾದ್ರೆ ಆ ಶಾಪವನ್ನು ನನಗೆ ಕೊಡು ಅಂತ ನಾನು ಕೇಳ್ಕೊತೀನಿ. ನನ್ನ ಮುದ್ದು ಮಗಳು ಅರಿಶಿ ನೆಮ್ಮದಿಯಲ್ಲಿರ್ಬೇಕು, ಮೀನ್ ತಿನ್ಬೇಕು, ಸ್ವಚ್ಛವಾದ ಬಟ್ಟೆ ತೊಡಬೇಕು. ಇಷ್ಟೇ ನನ್ನ ಪ್ರಾರ್ಥನೆ ಅಪ್ಪ. ನನಗೆ ಅವಳು ನೆಮ್ಮದಿ ಬೇಕು. ಅರ್ಷಿ, ಏನಂತಿ? ಹೌದಪ್ಪ. ನೋಡಿದೆ, ಚೆನ್ನಾಗೇ ನೋಡಿದೆ. ನಿನಗಿಷ್ಟ ಇಲ್ವಾ? ಏನ್ ಹೇಳು? ಅಪ್ಪ, ಈ ಮದ್ವೆ ನನ್ನಿಂದ ಆಗಲ್ಲಪ್ಪ. ಏನ್ ಹಾಗಂದ್ರೆ? ನಾನು ಆಗು ಅಂದ್ರೆ ನೀನು ಆಗ್ತೀಯೇನು? ಅಪ್ಪ, ಹಣದ್ದೇ ಶಾಪ ಅನ್ನೋದಾದ್ರೆ ನಾನು ಏನ್ ಮಾಡಕ್ಕೂ ತಯಾರಿದ್ದೀನಿ. ಶ್ರೀಮಂತರ ಮನೆಯಲ್ಲಿ ಕಸ ಮುಸ್ರೆಗೆ ಹೋಗ್ತೀನಿ, ಬಂದರಿನಲ್ಲಿ ಕೂಲಿ ಮಾಡ್ತೀನಿ, ಬೀಡಿ ಕಟ್ಟಕ್ ಹೋಗ್ತೀನಿ. ದಯವಿಟ್ಟು
ದಯವಿಟ್ಟು ಈ ಮದ್ವೆಗೆ ನನ್ನ ಬಲವಂತ ಮಾಡ್ಬೇಡಪ್ಪ. ಮಗು, ನನ್ನ ಮುದ್ದು ಕಲಾಯಿ ಭಾಯಿ ಒಳ್ಳೆ ಮನುಷ್ಯ, ನಿನ್ನನ್ನ ತುಂಬಾ ಇಷ್ಟಪಡ್ತಿದ್ದಾನೆ, ನಿನ್ನ ಚೆನ್ನಾಗಿ ನೋಡ್ಕೋತಾನೆ ಮಗು. ಅವ್ರ ಜೊತೆ ನಾನು ನೆಮ್ಮದಿಯಿಂದಿರಕ್ಕಾಗಲ್ಲಪ್ಪ. ನನ್ನ ಇಡೀ ಬಾಳು ಗೋಳಾಗುತ್ತೆ. ಬೇಕಿದ್ರೆ ಕೂಲಿ ಮಾಡ್ತೀನಿ. ಅರೆ, ಹೀಗಂದ್ರೆ ಹೇಗೆ? ನಾನು ಅವನಿಗೆ ಮಾತು ಕೊಟ್ಟಿದ್ದೀನಿ, ಕೊಟ್ಟ ಮಾತು ತಪ್ಪಬಾರ್ದು ನಾವು. ನನ್ಗಿಂತ ಹೆಚ್ಚೇನಪ್ಪ ಮಾತು? ನನ್ ಕಣ್ಣೀರಲ್ಲಿ ಕೈ ತೊಳೆಯೋದು ನಿನಗ್ ಬೇಕಾ? ಅಪ್ಪ ಅಪ್ಪ. ಸರಿ ಸರಿ ಸರಿ, ನಾನಿನ್ ಹೆಚ್ಚಿಗೆ ಬರುವಂತ ಮಾಡಲ್ಲ. ನಿನ್ನ ಶ್ರೀಮಂತ ಸಂಸಾರ ನೋಡೋ ಭಾಗ್ಯ ನನಗಿಲ್ಲ. ಬಡಮಿಯ ಬಡಮಿಯ ಬಡಮಿಯ, ನಾನು ನಿಮ್ ಜೊತೆ ಮಾತಾಡ್ಬೇಕು. ಆಮೇಲೆ ಶೆಟ್ಟಿ, ಆಮೇಲೆ. ಇಲ್ಲ, ನಾನು ಈಗಲೇ ಮಾತಾಡ್ಬೇಕು ಬಡಮಿಯ. ಈಗ ನಾನು ನಂದೇ ಸಮಸ್ಯೆಯಲ್ಲಿದ್ದೇನೆ ಶೆಟ್ಟಿ. ಆಮೇಲೆ ಹೋಗು. ಅದೇ ಅದ್ರ ಬಗ್ಗೆನೇ ಮಾತಾಡ್ಬೇಕು. ನಿಮ್ಗೆ ನಾನು ಸಹಾಯ ಮಾಡೋಣ ಅಂತ. ಸಹಾಯ? ನಿನ್ನಿಂದ? ರೋಗಿ ತೀರ್ಕೊಂಡ ಮೇಲೆ ವೈದ್ಯನ ಅವಶ್ಯಕತೆ ಇರೋದಿಲ್ಲಪ್ಪ. ಹೋಗು ಹೋಗು. ಅಪ್ಪ, ಅವನೇನಂತಾನ ಅನ್ನೋದಾದ್ರೂ ಕೇಳಪ್ಪ. ಸರಿ ಸರಿ, ಹೇಳು. ನೀವು ಅರ್ಷಿಯಾಗೆ ವರ ನೋಡ್ತಿದ್ದೀರಾ ಅಂತ ಕೇಳಿದೆ. ಸರಿಯಾಗಿ ಕೇಳಿದೀಯ, ನಿನ್ ಕಿವಿ ಸರಿಯಾಗಿದೆ. ಮುಂದಕ್ಕೆ ಹೇಳು. ನಾನು ಅವಳಿಗೆ ಒಂದು ವರ ಸೂಸೋಣ ಅಂತ. ವರ? ಎಂಥ ವರ? ತಕ್ಕ ವರ. ತಕ್ಕ ವರ? ಒಳ್ಳೆ ಅಂಗಿ ಇದ್ದ ಹಾಗೆ. ಅಂದ್ರೆ ಅಳಿತಕ್ಕೆ ಸರಿಯಾಗಿ ಹೊಲ್ದಿರೋ ಅಂಗಿ ಇದ್ದ ಹಾಗೆ ಬಿಡಿದ್ನಿ. ನೀನ್ ಆ ದರ್ಜಿ ಭಾಷೆ ಬಿಟ್ಟು ಹೋದ್ ಯಾರಂತ ಬಗಳು. ರೇಗ್ಬೇಡಿ ಬಡಿ ಮಿಯಾ. ಸರಿ ಸರಿ, ಹೇಳು. ಅದು ಅದು ಯಾರದು? ಅದು ನಾನೇ. ನೀನು? ತಲೆ ಹಾಳಾಗಿದೆ ಒಂದು. ತಲೆ ಕೆಟ್ಟಿದೆಯೋ ಅಥವಾ ಕೆಟ್ಟ ವೇಳೆಯಲ್ಲಿ ಕೆಟ್ಟ ತಮಾಷೆ ಮಾಡ್ತಾ ಇದೆಯೋ? ಏನಂತ ಹೇಳ್ತಿದ್ದೀಯ ನೀನು? ನಿನಗಾಗಿ ವಧುನ ನೀನೇ ನೋಡ್ತಾ ಇದೀಯ? ವರ, ನೆಂಟ, ಬೀಗ, ವಾಲ್ಗುದವ ಎಲ್ಲಾನು ನೀನೇ ಏನು? ನಿನ್ನ ಮದುವೆಯಲ್ಲಿ ಕವಾಲಿ ನೀನೇ ಹಾಡ್ತೀಯ? ತಲೆ ನಿನ್ನ. ರೇಗ್ಬೇಡಿ ಬಡಿ ಮಿಯಾ. ನನ್ನ ಬಗ್ಗೆ ನಾನೇ ಸಮರ್ಥನೆ ಮಾಡ್ಕೊಳ್ಳೋದು ಅಸಮಂಜಸ. ಹೌದು. ಬಾಳ್ಮುಚ್ಚು. 3 ಕಾಸಿನ ದರ್ಜೆ ಬಡಮಿಯ. ಈ 3 ಕಾಸು ದರ್ಜಿಗೂ ತಂದೆ ಆದ ಸಂತೋಷದ ಅಕ್ಕಿದೆ, ನನ್ನ ಮರಿಬೇಡಿ. ನಿಮಗೆ ಮಾತು ಕೊಡ್ತೇನೆ ಬಡಮಿಯ, ಅರ್ಷಿಯ ನನ್ನ ಜೊತೆ ಯಾವತ್ತೂ ಉಪವಾಸ ಇರೋಲ್ಲ. ಮನುಷ್ಯ ಒಳ್ಳೆಯವನೇ, ಮುಗ್ಧ, ಪ್ರಾಮಾಣಿಕ, ಕಷ್ಟಾಳು. ಇವನ್ ಪರಿಸ್ಥಿತಿ ಇದಕ್ಕಿಂತ ಹೆಚ್ಚಿಗೆ ಹದಗೆಡ ಆಗಿಲ್ಲ ಅನಿಸುತ್ತೆ. ಏನಾದ್ರೂ ಆದ್ರೆ ಸುಧಾರಣೆನೇ ಆಗ್ಬೇಕು. ದೋಸ್ತ, ಈಗೇನ್ ಮಾಡಂತೀಯಪ್ಪ? ಇದಕ್ಕೂ ಹೂ ಅನ್ನಂತೀಯ? ಹಾಗೆ ಮಕ್ಕಳೇ, ಯಾವಾಗಿಲ್ಲ ನಿಮ್ಮ ಮದುವೆ? ಅಪ್ಪ ಬಡಿಮಿಯ, ಮುಂದೆ ನೀವು ಈ ಬಗ್ಗೆ ಖಂಡಿತ ಪಶ್ಚಾತ್ತಾಪ ಪಡಬೇಕಾಗಿಲ್ಲ. ಪಶ್ಚಾತ್ತಾಪ ಮುಂದೆ? ಈಗಾಗಲೇ ಪಡ್ತಾ ಇದ್ದೀನಿ. ಹೊಸ ಕಾಲದ ಮಕ್ಕಳು ನೀವು. ಈಗ ನಾನು ಅವಳಿಗೆ ಹೋಗಿ ಏನಂತ ಹೇಳಿ ಅವಳನ್ನು ಹೇಗೆ ಒಪ್ಪಿಸ್ಲಿ? ಸ್ವಲ್ಪ ಸಹಾಯ ಬೇಕಪ್ಪ ನಿಮ್ದಿವತ್ತು, ಸ್ವಲ್ಪ ಸಹಾಯ ಬೇಕು ನಿಮ್ದಿವತ್ತು.
ಕೂತ್ಕೊಂಡ್ರಿ? ನಿನ್ನ ಅಜ್ಜಿ ಅರ್ಷಿಯ ಎಲ್ಲಾದ್ರು ಯಾರು ಎಲ್ಲಾದ್ರು? ನಿನ್ನ ಅಜ್ಜಿ ಅರ್ಷಿಯ ಈಗಷ್ಟೇ ಇಲ್ಲ ನಿಂತಿದ್ಲು. ನೀಲಿ ಉಡುಪು, ಉರಿಗಣ್ಣು. ಅಯ್ಯೋ ಅಯ್ಯೋ, ಪೂರ್ತಿ ಹೆಸರಾಗ್ರಿ. ಅವಳ್ಯಾಕೆ ಬರ್ತಾಳೆ ಇಲ್ಲಿಗೀಗ? ಅವಳು ಸತ್ತು 30 ವರ್ಷದ ಮೇಲಾಗಿತ್ತು. ನಿಮ್ ಕನ್ಸಿಗೆ ಏನಾದ್ರು ಬಂದಿರ್ಬೇಕು ನೋಡಿ. ಹೌದು, ನಿಮ್ ಕನ್ಸಿಗೆ ಯಾಕೆ ಬಂದಿದ್ಲ ಅವಳು? ಏನ್ ಕೇಳಿದ್ಲು ನಿಮ್ಮ ಹತ್ರ? ಏನ್ ಬೇಕಂತ ಅವಳಿಗೆ? ಅಯ್ಯೋ ದೇವ್ರೆ, ಮದುವೆಗೆ ಮುಂಚೆನೆ ಅಪಶಕುನ. ಅಯ್ಯೊಬ್ಬ ದುಸ್ವಪ್ನ. ನನಗೆ ಏನಾಯ್ತು? ಹೇಳ್ತೇನೆ, ಆದ್ರೆ ನೀನ್ ಹೆದರ್ಕೋಬಾರ್ದು. ಈ ಕನಸಿನ ಅರ್ಥ ತುಂಬಾ ಭಯಂಕರವಾಗಿದೆ. ಇದರಲ್ಲಿ ಏನೋ ಅಪಶಕನದ ಸೂಚನೆ ಇದೆ. ಏನಾಯ್ತು ನನಗೇಳಿ? ನೋಡು, ಕನಸನ್ನು ನಂಬೋರಿಗೆ ಮಾತ್ರ ಕನಸು ಕೇಳೋ ಅಧಿಕಾರ ಇದೆ. ನೀನ್ ನಂಬ್ತಿ ಹೇಳಿಲ್ವೋ? ನಂಬ್ತೀನಿ ಹೇಳಿ. ಕೇಳ ಹಾಗಾದ್ರೆ. ದೊಡ್ಡ ಕನಸು, ಮದುವೆ ಚಪ್ರ, ಜನ ಅತ್ತರ್ ಹಸ್ತಾ ಇದ್ದಾರೆ, ಗುಲಾಬ್ ಜಾನಿಯಿಂದ ಪನ್ನೀರ್ ಚಿಮ್ಮಿಸ್ತಾ ಇದ್ದಾರೆ, ಲೋಬಾನ ಅಗರಬತ್ತಿಯ ಪರಿಮಳ ಎಲ್ಲೆಡೆ ಹಬ್ಬಿದೆ. ಆಗ ಯಾರು ಬರ್ತಾರೆ ಗೊತ್ತೇ? ವಿಚಿತ್ರವಾದ ಪೋಷಾಕ ಹಾಕೊಂಡು ಬರ್ತಾಳೆ ನಿನ್ನಜ್ಜಿ. ನನ್ನ ಅಜ್ಜಿ, ಮುದ್ದು ಅಜ್ಜಿ ಅರ್ಜಿಯ. ನಮ್ಮ ಮಗಳಿಗೆ ಅವಳ ಹೆಸರು ಇಟ್ಟಿರೋದು. ಹೆಸರು ಮನೆ ಹಾಳಾಗಲಿ, ಮುಂದಕ್ಕೆ ಕೇಳ. ಅಜ್ಜಿ ಹೇಗಿದ್ಲು? ಹೇಗ್ ಕಾಣ್ತಾ ಇದ್ಲು? 30 ವರ್ಷದ ಹಿಂದೆ ಸತ್ರು ಈಗಲೂ ಪರವಾಗಿಲ್ಲ, ಸಾಕಷ್ಟು ಚೆನ್ನಾಗೇ ಇದ್ದಾಳೆ ಅನ್ನು. ಆದ್ರೆ ಪೋಷಾಕ್ ಮಾತ್ರ ವಿಚಿತ್ರವಾಗಿತ್ತು. ನಾನು ಹೋಗಿ ನಮಸ್ಕಾರ ಮಾಡಿದೆ. ತಕ್ಷಣ ಕೂಗಿದ್ಲು, ಗೊತ್ತಾಯ್ತಾ ನನ್ ಮಗ ಮದುವೆ ನಿಶ್ಚಯ ಮಾಡಿದ್ದೆ. ಎಷ್ಟು ಬೇಗ ಗೊತ್ತಾಗಿದೆ ಅವಳಿಗೆ? ಸ್ವರ್ಗ ಅದು ಗೊತ್ತಾಗಿದೆ ಏನು. ನಂತರ ಹೇಳಿದ್ಲು, ಒಳ್ಳೆವರ, ಒಳ್ಳೆ ಮನತನ, ಒಳ್ಳೆ ನೇಮ ನಿಷ್ಠೆಯ ದರ್ಜಿಯವನು. ಅಯ್ಯೋ ಅಲ್ಲಲ್ಲ, ಇದ್ರಲ್ಲೇನೋ ಗಡಿಬಿಡಿ ಆಗಿದೆ. ಹತ್ತರೆ ಕನಸಲು ಹೀಗೆ ಅಡ್ಡುಬಾಯಿ ಹಾಕಿದ್ದೀನಿ. ಅದಕ್ಕೆ ಶುರುವಾದದ್ದು ರಂಪ. ನಂತರ ಹೇಳಿದ್ಲು, ಈ ದರ್ಜಿ ಸಜ್ಜನ ಸದ್ಗುಣಿ. ಅಯ್ಯೋ ಅಜ್ಜಿ, ದರ್ಜಿ ಅಲ್ಲ ಅಜ್ಜಿ, ಕಲಾಯಂಡಿ ಶಂಶದ್ ಕಲಾಯಿ. ಮುಚ್ಚು. ದರ್ಜಿ ಸೆಬಿನೇ ನನ್ನ ಮೊಮ್ಮಗಳ ಆರ್ಷಿಯಾಗಿ ತಕ್ಕವರ. ಅವನನ್ನ ಸರಿಗಟ್ಟವರು ಈ ಸಿವಿಲೇ ಇಲ್ಲ. ಅಜ್ಜಿ, ನಾವೀಗಾಗ್ಲೇ ಮಾತು ಕೊಟ್ಟಾಗಿದೆ. ಇವರು ಕಲಾಯಿ ಬಾಯ್ ಕೂಡ ಒಪ್ಪಿದ್ದಾರೆ. ನೆರೆಹೊರೆಯವರಿಗೆ ತಿಳಿಸೋದಷ್ಟೇ ಬಾಕಿ. ಹೇಳ್ದವ್ರ ಮನೆ ಹಾಳು, ಕೇಳ್ದವ್ರ ತಲೆ ಹೋಳು. ಯಾರವನು ಈ 3 ಕಾಸಿನ ಕಲಾಯಿ ಕೋತಿ? ಅಯ್ಯೋ, ಕೋತಿ ಅಲ್ಲ ಅಜ್ಜಿ, ಪಾತ್ರೆಗಳಿಗೆ ಕಲಾಯಿ ಹಾಕೋನು. ಹಗಲಿಡಿ ಅಂಗಡಿಯಲ್ಲಿ ಪಾತ್ರೆ ಕೊಟ್ಟವನು. ಹುಟ್ಟುವನ ಪಾತ್ರೆಯನ್ನು ನಿನ್ನ ತಲೆಯ ಮೇಲೆ. ನನ್ನ ಮೊಮ್ಮಗಳ ಹರ್ಷಿಯ ಓನಷ್ಟು ಅಜ್ಜಿ ಆಗಲೇನೆ. ಅಯ್ಯೋ ದೇವ್ರೆ, ಈ ಮದುವೆನೇ ಬೇಡ. ಈ ಅಪಶಕುನಗಳೆಲ್ಲ ಈ ಕನಸಿನ ಜೊತೆಗೆ ನಿಂತೋಗ್ಲಿ. ಹಾಗಾದ್ರೆ ನಮ್ಮ ಹರ್ಷಿಯ ಮದುವೆ? ರೀ, ನಮ್ಮ ಅಜ್ಜಿ ಬಂದು ಹೇಳಿ ಕೇಳಲಿಲ್ವೇನ್ರಿ? ದೇವ್ರಂಗೆ ಬಂದು ನಮ್ ಶಪಿನ್ ಜ್ಞಾಪಿಸೋದು. ಕಣ್ಣೆದ್ರಿಗೆ ಬೆಳೆದಿದ್ದಾನೆ, ಮನೆ ಮಗನ್ ತರ ಇದ್ದಾನೆ, ಮುಗ್ಧ ಕಷ್ಟಾಳು. ನೋಡಿ, ನೀವು ಒಪ್ಪಿ ಬಿಡಿ, ನನ್ನ ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡೋದು. ಸರಿ ಸರಿ, ನೀನು ಬೇರೆ ಹೇಳ್ತಾ ಇದ್ದೀಯ, ನಿನ್ನ ಅಜ್ಜಿ ಬೇರೆ ಹೇಳ್ತಾ ಇದ್ದಾಳೆ. ಎಲ್ಲ ನಿಶ್ಚಯ ಇದ್ದಂತಾಗುತ್ತೆ. ಈಗ ನಿಶ್ಚಿಂತವಾಗಿ ಮಲಗು. ಮದ್ರಂಗಿ ಯಾವಾಗ ರಂಗೆ ಇರುತ್ತೋ ಏನೋ. ಹಾಗೆಲ್ಲ ರಂಗೇ ಇರಲ್ಲ, ಅದು ಮನ್ಸಲ್ಲಿ ಪ್ರೀತಿ ಇದ್ರಷ್ಟೇ ಅದಕ್ಕೊಂದು ರಂಗ್ ಬರೋದು. ಎಲ್ಲ ನಿಮ್ಮನ್ನ ಅನ್ಸಿದೆ. ಎಲ್ಲ ಪುಸ್ತಕದ ಕತೆ ಅಲ್ವೇ?
ಇಷ್ಟ್ ಸಣ್ಣ ಹಳ್ಳಿಲಿ ನಿನ್ಗೆ ಓದಕ್ ಪುಸ್ತಕ ಎಲ್ಲಿಂದ ಸಿಗುತ್ತೆ? ಓದೋಕೆ ಮನ್ಸಿದ್ರೆ ಸಾಕು, ಎಲ್ಲಿಂದಾದ್ರೂ ಸಿಗುತ್ತೆ. ನನಗೇನೋ ಸಣ್ಣ ಗುಮಾನಿ, ನಿನ್ಗೆ ಓದಕ್ ಪುಸ್ತಕ ಎಲ್ಲಿಂದ ಸಿಗುತ್ತೆ ಅಂತ. ಮತ್ತೆಲ್ಲಿಂದ? ಗ್ರಂಥಾಲಯದಿಂದ. ಸುಳ್ಳು ಬೊಗಳ್ಬೇಡ. ಈ ಹಳ್ಳಿಲಿ ಗ್ರಂಥಾಲಯ ಎಲ್ಲಿಂದ ಬಂತು? ನಮಗ್ ಗೊತ್ತು. ಊರ್ ಕಿರಾಣಿ ಅಂಗಡಿ ಪಂಡಿತರ ಮಗ ನಿಂಗ್ ಪುಸ್ತಕ ತಂದು ಕೊಡ್ತಾನೆ ಅಲ್ವಾ? ಗೊತ್ತಿದ್ರೆ ಬಾಯಿ ಮುಚ್ಕೊಂಡ್ ಕುತ್ಕೋ, ನನಗೆ ಯಾಕೆ ಕೇಳ್ತಿ? ಹುಡುಗ ಅದು ಬೇರೆ ಧರ್ಮದವನು. ಜ್ಞಾನಕ್ಕೆಲ್ಲಿಂದ ಬಂತು ಧರ್ಮ? ಪಂಡಿತರ ಮಗನಿಂದ ಕದ್ ಪುಸ್ತಕ ತರ್ತೆ ಅಂತ ಅಪ್ಪನ್ ಗೊತ್ತಾದ್ರೆ ಮುಗ್ದೆ ಹೋಯ್ತು. ಸಿಗುದು ತೋರಣ ಕಟ್ತಾರ ನಿನ್ನ. ತೋರಣ? ಊರಲ್ಲಿ ಅದೇನೋ ಮೆರವಣಿಗೆ ಆಗೋದಿದೆ ಅಂತಲ್ಲ, ಅದಕ್ಕೊಂದು ತೋರಣ ಆದಂಗಾಗತ್ತೆ. ಮತ್ತೆ ಮಾತಾಡೇ ಮಳ್ಳಿ, ಇದು ಅಂತಿಂತ ಮೆರವಣಿಗೆ ಅಲ್ಲ. ಅದ್ರಲ್ಲೇನಾಯ್ತು? ಯಾವ್ದೋ ದೇವ್ರ ಮೆರವಣಿಗೆ ಇರತ್ತೆ. ಹೆಣ್ಮಕ್ಳು ಸೀರೆ ಉಟ್ಕೊಂಡು ಹೂಗಿ ಮುಟ್ಕೊಂಡು ಪಲ್ಲಕ್ಕಿ ಹಿಂದೆ ಮುದ್ದಾಗಿ ಹೋಗ್ತಿರ್ತಾರೆ. ಬ್ಯಾಂಡು ವಾದ್ಯ ಎಲ್ಲ ಇರುತ್ತೆ. ಸಣ್ಣವಳಿದ್ದಾಗಿಂದ ನೋಡ್ತಾನೆ ಬಂದಿದ್ದೀನಿ. ಈಗೇನಾಯ್ತು ಮಹಾ? ಇನ್ನೂ ಏನೂ ಆಗಿಲ್ಲ, ಇನ್ನೂ ಏನೇನೋ ಆಗೋದಿದೆ. ಆ ಬೆಟ್ಟದ ಮೇಲೆ ಮಳೆ ಬಿದ್ರೆ ತಂಗಾಳಿ ಬೀಸಲ್ವಾ? ಅದೇ ರೀತಿ ಅಲ್ಲಿ ಬೆಂಕಿ ಬಿದ್ರೆ ಇಲ್ಲಿ ಜಳ ಬರಲ್ವಾ? ಏನ್ ಹಾಗಂದ್ರೆ? ಪ್ರತಿ ಸಲದಂತಲ್ಲ ಈ ಸಲದ ಮೆರವಣಿಗೆ. ಅವರು ಪ್ರತಿ ಸಲ ನಮ್ಮ ಮಸೀದಿ ಎದುರು ಹೋಗ್ಬೇಕಾದ್ರೆ ಬ್ಯಾಂಡು ಭಜಂತ್ರಿಗಳನ್ನ ನಿಲ್ಲಿಸಿ ನಿಶಬ್ದವಾಗಿ ಹೋಗೋರು. ಅವರು ಈ ಸಲ ವಾಡಿಕೆನ ಮುರಿಯೋರಿದಾರಂತೆ. ಹಾಗಂತ ನಮ್ ಕೆಲವು ಕಿಡಿಗೇಡಿಗಳು ಅವ್ರ ಮೇಲೆ ಕಲ್ಲೊಡಿಯೋ ಹುನ್ನಾರ ನಡೆಸಿದ್ದಾರೆ. ಇಷ್ಟ ಸಣ್ಣ ಹಳ್ಳಿ, ಅದ್ರಲ್ಲೂ ಯಾಕಿಂತ ಕಿಡಿಗೇಡಿತನ ಅಂತೀನಿ. ಇವೆಲ್ಲ ಯೋಜನೆಗಳು ಇಲ್ಲೇವಲ್ಲಂತೆ. ಆ ಹೊರಗಡೆಯಿಂದ ಜನ ಬರ್ತಿದಾರಂತೆ. ಸಾಕ್ ಮಾವಯ್ಯ, ನಿನ್ ಅಂತೆಕಂತೆ. ಸ್ವಲ್ಪ ಮಾಡಿ ನಿನ್ ಮದ್ವೆ ಚಿಂತೆ. ಮದ್ವೆ ಇರೋದು ನಿಂದು, ನಂದಲ್ಲ. ಸ್ವಲ್ಪ ಕೈ ಕಾಲ ಆಡ್ಸು. ಮತ್ತೆ ಮತ್ತೆ ಏನೇ? ನಂಗೊಂದು ಹೊಸ ದಾವಣಿ ಅಲ್ಕೊಡ. ಇನ್ಮೇಲೆ ಪುಸ್ತಕ ಬೇಕಿದ್ರೆ ನನಗೇಳು, ನಾನ್ ತಂದ್ಕೊಡ್ತೀನಿ. ನನ್ನ ಹೊಸ ಮಷಿನ್ ಬರ್ಲಿ, ಆಗ ನಿನ್ಗೆ ದಾವಣಿ ಹೊಲ್ಕೊಡ್ತೇನೆ. ಹೌದಾ? ಬೇಗ ಪ್ರಿಯರೇ, ಮಹನೀಯರೇ, ಮಹಿಳೆಯರೇ, ಬಂಧು ಭಗಿನಿಯರೇ, ಇವತ್ತು ನಾವಿಲ್ಲಿ ಯಾಕೆ ಸೇರಿದೀವಿ ಅನ್ನೋದು ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯವೇ. ಇವತ್ತಿನ ದಿವಸ ನಮ್ಮ ಬಡಿಯ ಮೇಯನ ಮಗಳು ಹರ್ಷಿ ಹಾಗೂ ನಮ್ಮ ಸುಲೇಮಾನ್ನ ಮಗ ಏನು ಶಫಿ ಇವರಿಬ್ಬರು ಬಾಳಿನ ದಾರಿಯಲ್ಲಿ ಜೊತೆಗೂಡಿದ್ದಾರೆ. ಅವರಿಗೆ ಒಳಿತಾಗಲಿ. ಈ ನಿಮಿತ್ತವೇ ಈ ಸಂತೋಷದ ಕೂಟ. ಒಂದು ಮುಖ್ಯವಾದ ವಿಚಾರ. ವಾತಾವರಣ ಈಗ ಮೊದಲಿನಂತೆ ಇಲ್ಲ. ಉತ್ತರದಿಂದ ಬೀಸುವ ಗಾಳಿ ತಂಪಾಗಿಲ್ಲ. ಒಂದು ವಿಚಿತ್ರವಾದ ಭಯ ಸಮೀಪ ಬರ್ತಾ ಇದೆ. ಎಷ್ಟೋ ಕಾಲದಿಂದ ಒಂದಾಗಿ ಬಾಳ್ತಾ ಇರೋ ಈ ಹಳ್ಳಿನಲ್ಲೂ ಒಂದು ವಿಚಿತ್ರ ಕಸಿವಿಸಿ ಉಂಟಾಗಿದೆ. ದಿನನಿತ್ಯದ ಅದೇ ಜನ ಬೇರೆ ರೀತಿಯಿಂದ ನೋಡ್ತಿದ್ದಾರೆ. ಪರಸ್ಪರ ಅನುಮಾನ, ಗುಮಾನಿ ಶುರುವಾಗಿದೆ. ಅಂತಹ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಖುಷಿಯಿಂದ ಇರೋದು ಹೇಗಪ್ಪ ಅನ್ನೋದನ್ನ ನಾವು ನಮ್ಮ ಕಲಾಯಿಬಾಯಿಂದ ಕಲಿಬೇಕಾಗಿದೆ. ಕಲಾಯಿಬಾಯಿ ಬಳಿ ಇವತ್ತು ಎಲ್ಲ ಇದೆ, ಮದುಮಗಳೊಂದನ್ನು ಬಿಟ್ಟು. ಹಾಗಂತ ಅವನಿಗೆ ಬಿಲ್ಕುಲ್ ಬೇಸರ ಇಲ್ಲ. ಬದಲಿಗೆ ಇವತ್ತಿನ ನವದಂಪತಿಗಳಿಗೆ ತನ್ನದೇ ಆದ ವಿಶೇಷ ಉಡುಗೊರೆ ಕೊಡ್ಬೇಕನ್ಕೊಂಡಿದ್ದಾನೆ. ಅದೇನು ಉಡುಗೊರೆ ಅನ್ನೋದನ್ನ ಸ್ವತಃ ಕಲಾಯಿಬಾಯಿ ಅವರಿಗೆ ಘೋಷಿಸ್ಬೇಕಂತ ತಮ್ಮೆಲ್ಲರ ಪರವಾಗಿ ನಾನು ಅವರಲ್ಲಿ ಕೇಳ್ಕೊಳ್ತೇನೆ. ಗೆಳೆಯರೇ, ಹೌದು, ಆದದ್ದು ಆಗಿ ಹೋಯ್ತು. ಆ ಕುರಿತು ನನಗೇನು ಬೇಸರವಿಲ್ಲ. ಈ ಶುಭ ಸಂದರ್ಭದಲ್ಲಿ ಶುಭಾಶಯಗಳಂತ ನಾನು ನನ್ನ ಉಡುಗೊರೆಯಾಗಿ 4 ಕೋಳಿಗಳನ್ನು ಘೋಷಿಸುತ್ತೇನೆ. ಕಲಾಯ್, ನೀನೊಬ್ಬ ಒಳ್ಳೆ ಮನುಷ್ಯ. ನವದಂಪತಿಗಳ ಪರವಾಗಿ ನಿನ್ನ ಈ ಉಡುಗೊರೆಯನ್ನ ನಾವು ಕೃತಜ್ಞತೆಯಿಂದ ಸ್ವೀಕರಿಸ್ತೇನೆ. ಈ ಶುಭ ಸಂದರ್ಭದಲ್ಲಿ ನನಗೊಂದು ಗಾದೆ ಮಾತು ನೆನಪಾಗ್ತಾ ಇದೆ. ನಾನೇನು ನಿನ್ನ ಮಗನ ಮದುವೆ ಆಗ್ತಾ ಇಲ್ಲ, ಹೀಗಾಗಿ ಗಾದೆ ಗೀತೆ ಪುರಾಣ ಎಲ್ಲ ಕೇಳಬೇಕಾಗಿಲ್ಲ. ಅಲ್ಲ, ಕೇಳಿಲ್ಲ ಒಂಚೂರು. ಇಲ್ಲ,
ಖಂಡಿತ ಇಲ್ಲ. ಕೊಟ್ಟ ಮಾತು ಮುರಿಯೋ ನೀನು, ನಿನ್ನ ಮಾತೇನು ಕೇಳೋದು? ಬೇಡ ಬೇಡ, ಈ ಶುಭ ಸಮಾರಂಭದಲ್ಲಿ ಅದೆಲ್ಲ ಹೇಳೋದು ಬೇಡ ಮಾರ. ಯಾಕೆ ಬೇಡ? ಯಾಕೆ ಬೇಡ ಅಂದೆ? ಇದು ನನ್ನ ಹಕ್ಕು. ಏನ್ ನಿನ್ ಹಕ್ಕು? ನೀನೇನ್ ಮದುಮಗನ ಇಲ್ಲಿ? ಆಗ್ಬೇಕಾಗಿತ್ತು ನೋಡಿ ಇವತ್ತು ಮದುಮಗ. ಮಾತು ಕೊಟ್ಟಿದ್ದೆ ನೀನು. ಅಲ್ರಪ್ಪ ಅದೇನಂತ ನೀವು ಬಗೆಹರಿಸ್ರಿ. ನೋಡ್ರಿ, ಈ ಕುರಿತು ನಮ್ಮಿಬ್ಬರಲ್ಲಿ ಪರಸ್ಪರ ಒಪ್ಪಿಗೆ ಕೊಟ್ಟಾಗಿದೆ. ಆದ್ರೆ ಒಪ್ಪಂದ ಆಗಿಲ್ಲ, ನಿಶ್ಚಿತಾರ್ಥ ಆಗಿಲ್ಲ. ಮಾತುಕತೆ ಆಗಿತ್ತು ಇಲ್ವೋ? ಲಿಂಬು ಸೋಡಾ ಕುಡಿತ, ಅದು ಬರೀ ಉಪ್ಪಾಕಿ ಲಿಂಬು ಸೋಡಾ. ಇಬ್ಬರಿಗೂ ನಾನೇ ಲಿಂಬು ಸೋಡಾ ಕೊಟ್ಟಿದ್ದೀನಿ, ಸಕ್ಕರೆ ಹಾಕಿಲ್ಲ, ಉಪ್ಪ ಕೊಟ್ಟಿದ್ದೀನಿ. ನಿನ್ನೆ ಲಿಂಬು ಸೋಡದ ಮನೆ ಹಾಳಾಗೋಗ್ಲಿ. ಮಾತೇನೈತಂತ ಹೇಳ್ರಪ್ಪ. ಹೌದಪ್ಪ, ಮೊದಲ ಸಲ ಕೂತು ಮಾತಾಡಿದ್ವಿ, ಅಷ್ಟಕ್ಕೆ ಎಲ್ಲ ಆಗೋಯ್ತಾ? ನೆರೆ ಹೊರವರನ್ನು ಸೇರಿಸಿ ನಿಶ್ಚಿತಾರ್ಥ ಮಾಡಿದ್ವೇನು? ಎಲ್ಲ ಇವಳ ಅಲ್ಲ, ಜನ ಸಾಕ್ಷಿಗಿದ್ದಾರೆ, ಲಿಂಬು ಸೋಡಾ ಸಾಕ್ಷಿಗಿದೆ. ಮಾತು ಮುರಿದಿದ್ದಾನೆ ಇವನು. ಈ ಹಳ್ಳಿಲಿ ನನ್ನ ಮಾನ ಕಳೆದಿದ್ದಾನೆ. ನೀನೇನೋ ನನ್ನ ಮಾನ ಹೆಚ್ಚಿಸ್ತಾ ಇದೆ. ಇಲ್ಲಿ ಬಂದ್ ಮಾಡಿ ನೀನ್ ಬಡಾಯಿ ಹೋಗ್ ಮಾಡಲಿ ಬಡಾಯಿ. ನೋಡಂದೆ ಹೋಗಿ. ಅಲ್ಲ ಏನ್ ಆಗ್ತಾ ಇದೆ? ಅಲ್ಲ ಮದುವೆ ಮನೆಯಲ್ಲಿ ಯಾವ ತರ ಇರ್ಬೇಕು ನೋಡಿ. ಇದೊಂದು ಸಂತೋಷ ಕೂಟ. ಇಲ್ಲಿ ನಾವೆಲ್ಲರೂ ಹಾಡ್ಬೇಕು, ಕುಡಿಬೇಕು, ಮಜಾ ಮಾಡ್ಬೇಕು. ಬರ್ರಿ ಎಲ್ರು ಹಾಡೋಣ, ಮಜಾ ಮಾಡ್ಬೇಕು. ಮೆರವಣಿಗೆ, ಹಬ್ಬ, ಜಾತ್ರೆ ಪ್ರತಿಬಂಧಿಸಲಾಗಿದೆ ಗೊತ್ತಿಲ್ಲ ನನಗೆ. ಏನಿದು ಗಲಾಟೆ ಕೇಕೆ? ಮದುವೆ ಮಂಟಪದ ನೆಪ ಮಾಡ್ಕೊಂಡು ಕಿಡಿಗೇಡಿಗಳಿಗೆ ಅವಕಾಶ ಮಾಡ್ಕೊಡ್ತಾ ಇದ್ರ ನೀವು. ಬಂದಿದ್ದಾರೆ, ಬನ್ನಿ. ಇವತ್ತು ನನ್ನ ಮಗಳ ಮದುವೆ. ಮುನಿ ಸಿಹಿ ತಗೊಂಡು ಬಾ ದೊರೆಗಳಿಗೆ. ಸಾಕು ಮೊದಲಿನಿಂದ ಜಾಗ ಖಾಲಿ ಮಾಡಿಸು. ಬಡಮಿಯ, ಯಾವುದೇ ದೂರು ಬಂದರೂ ಶಾಂತಿ ಸುವ್ಯವಸ್ಥೆಗೆ ನಾವು ಅದನ್ನು ಪಾಲಿಸಲೇಬೇಕಾಗುತ್ತೆ. ಯಾವುದೋ ಕಿಡಿಗೇಡಿಗಳು ದೂರು ಕೊಟ್ಟಿರಬೇಕು. ತಪ್ಪು ತಿಳಿಬೇಡ. ತಪ್ಪು ತಿಳಿಯೋದಿಲ್ಲ ದೊರೆ. ಮುಖ ಏನ್ ನೋಡ್ತಿ? ಎಲ್ಲ ಎತ್ರಿ, ಸಾಫ್ ಮಾಡಿ, ಕಸ ಗುಡಿಸಿ. ಶಬ್ನಂ, ಹೀಗೆಲ್ಲ ಬೇಜಾರು ಮಾಡ್ಕೋಬೇಡ ಶಬ್ನಂ. ನಾನೇ ಬೇಜಾರಾಗ್ಲಿ? ನಿನಗೆ ಹೋಗ್ಬೇಕಾಗಿದೆ, ಹೋಗು. ಶಬ್ನಂ, ರಾಜಧಾನಿಯಲ್ಲಿ ಈಗಾಗಲೇ ಚಳವಳಿ ಆರಂಭ ಆಗಿದೆ. ನಾನಲ್ಲಿರೋದು ಅವಶ್ಯವಾಗಿದೆ. ಸಾಮಾನ್ಯ ಮುಕ್ತ ಜನತೆಯ ಹಾದಿ ತಪ್ಪಿಸೋ ಕಿಡಿಗೇಡಿಗಳು ಎಲ್ಲಾ ಕಡೆ ಇದ್ದಾರೆ ಶಬ್ನಂ. ಅಂಥವ್ರ ಕೈ ಮೇಲಾಗದಂತೆ ನೋಡ್ಕೊಳ್ಳೋದೇ ನಮ್ಮ ಈಗಿನ ಗುರಿ. ನಾನು ಹೋಗ್ಲೇಬೇಕು ಶಬ್ನಂ. ಆಯ್ತು, ಹೋಗು. ಹೀಗಲ್ಲ ಶಬ್ನಂ. ದಿನಗೂಲಿ, ಒಪ್ಪತ್ತೂಟ, ಮನೆ, ಮಕ್ಕಳು, ಸಣ್ಣ ಪುಟ್ಟ ಹಬ್ಬ ಅಂತ ತಮ್ಮ ಪಾಡಿಗೆ ತಾವಿರೋ ಸಾಮಾನ್ಯ ನಿರುಪದ್ರವಿಗಳೇ ಈ ದೇಶದ ಜನತೆ. ದೈನಿಕವೇ ಇವರ ಧರ್ಮ. ಇಂಥವ್ರ ತಲೆಯಲ್ಲಿ ವಿಷ ತುಂಬೋ ಕಿಡಿಗೇಡಿಗಳಿದ್ದಾರೆ. ಮನೆಗೆ ಬಿದ್ದ ಬೆಂಕಿಲಿ ಬೀಡಿ ಹೊತ್ತಿಸ್ಕೊಳ್ತಾರೆ ಇವರು. ಕೋಳಿ ಬಾರಿನ ಬೀದಿಗಳಲ್ಲಿ ತಂದೆ ತಾಯಿಗಳ ಕೈ ತಪ್ಪಿ ದಿಕ್ಕೆಟ್ಟೋಡ ಪುಟ್ಟ ಪುಟ್ಟ ಮಕ್ಕಳನ್ನು ಕಂಡು ಚಪ್ಪಾಳೆ ತರ್ತಾರೆ. ಇಂಥವ್ರ ಕೈ ಮೇಲಾಗಬಾರದು ಶಬ್ನಂ. ದೇಶ ವಿಭಜನೆ ಆಗೋದೇ ಹೌದು ಅಂತಾದ್ರೆ ಅದು ಸಮರ್ಪಕವಾಗಿ ಆಗಬೇಕು. ಮತ್ತು ನೋವಿಲ್ಲದೆ ಆಗಬೇಕು ಅಂತೀನಿ. ಈ ಸಮುದಾಯದ ಒಳಗಿನ ಗುತ್ತಿಗೆ ಬರೇ ನಿನ್ನ ಕೊಳ್ಳಿಗೆ ಕಟ್ಕೊಂಡಿದೇನು? ಅರ್ಥ ಮಾಡ್ಕೋ ಶಬ್ನಂ. ನನಗೊಬ್ಬನಿಗೆ ಅಲ್ಲ, ನಮ್ಗೆಲ್ರಿಗೂ ಈ ಹೊಣೆ ಇದೆ. ಆಯ್ತು, ಹೋಗು, ದೇಶ ಕಾಪಾಡು. ಶಬ್ನಂ, ನಿನಗೆ ನೆನಪಿದೆಯಾ ಆ ದಿನ ಅರ್ಷಿಯಾಳ ಮದುವೆ ದಿನ ನಡೆದ ಘಟನೆಯನ್ನು ಎಲ್ಲರೂ ಒಂದು ಆಕಸ್ಮಿಕ ಅಂತ ತಿಳ್ಕೊಂಡಿದ್ದಾರೆ. ಖಂಡಿತ ಅದು ಆಕಸ್ಮಿಕ ಅಲ್ಲ ಶಬ್ನಂ. ಅದೊಂದು ಕೆಟ್ಟ ಆರಂಭ. ಇನ್ನು ಮುಂದೆ ಯಾವುದೂ ಹಿಂದಿನಂತಿರೋಲ್ಲ. ನದಿ ಆ ಕಡೆ ನಡಿಬಾರ್ದೆಲ್ಲ ನಡೀತಾ ಇದೆ. ಇಲ್ಲಿ ಜನಕ್ಕೆ ಆ ಜಳ ತಡ್ತಾ ಇಲ್ಲ. ಕೇರಿಗಳನ್ನ ಖಾಲಿ ಮಾಡಿಸ್ತಾ ಇದ್ದಾರೆ. ಹೆಂಗಸರು ಮಕ್ಕಳನ್ನ ದಾರಿ ನಿಲ್ಲಿಸಿ ಹೆಸರು ಕೋಮು ಕೇಳಿ ಬಿಡ್ತಾ ಇದ್ದಾರೆ ಗೊತ್ತಾ? ಯಾರವರು?
ಅವರು ಇವರು ಅಂತ ಇಲ್ಲ. ಈ ಸಮಯ ಸಾಧಕರಿಗೆ ಯಾವುದೇ ಒಂದು ಧರ್ಮ ಇಲ್ಲ. ಪ್ರತಿ ಹಳ್ಳಿಲಿರೋ, ಪ್ರತಿ ಮನೆಯಲ್ಲಿರೋ, ಪ್ರತಿ ವ್ಯಕ್ತಿಯಲ್ಲಿರೋ ಮೂರ್ಖ ಪಶುವನ್ನಿಗೆ ಕಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಿರುವಾಗ ನಾನಿಲ್ಲಿ ನಿನ್ನ ಮುಂದೆ ಕೈ ಕಟ್ಟಿ ಸಿದ್ಧಾಂತಗಳ ಪಾಠ ಹೇಳೋದು ಅಕ್ಷಮ್ಯ ಆಗುತ್ತೆ. ಮುಂಚೂಣಿಯಲ್ಲಿರ್ತಕ್ಕಂಥವ್ರ ನೆರವಿಗೆ ನಾನು ಹೋಗಲೇಬೇಕು ಶಬನಂ. ಆಯ್ತು, ಹೋಗು ಶಕೂರ್, ನಿನಗೆ ಯಶಸ್ಸು ಸಿಗ್ಲಿ. ಶಬನಂ, ಹೋಗೋದಕ್ಕಿಂತ ಮುಂಚೆ ನಿನ್ನೊಂದಿಗೆ ಒಂದು ಪ್ರಶ್ನೆಯನ್ನ ಚರ್ಚಿಸಬೇಕಾಗಿತ್ತು. ಏನದು? ಅದು 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 ಅತ್ಯಂತ ಮಹತ್ತರವಾದ ರಾಜಕೀಯ ಸಾಮಾಜಿಕ ಮೌಲ್ಯಗಳಿಗೆ ಸಂಬಂಧಿಸಿದ ಗಂಡು ಹೆಣ್ಣಿನ ನಡುವಿನ ಹೌದು, ಗಂಡು ಹೆಣ್ಣಿನ ನಡುವೆ ತಾತ್ವಿಕ ತಳಹದಿಯ ಮೇಲೆ ಪರಸ್ಪರ ಪೋಷಕವಾದ ಮೌಲಿಕ, ಸಾಂಸ್ಕೃತಿಕ, ಸೈದ್ಧಾಂತಿಕ ಮತ್ತು ಅದಕ್ಕೆ ಕಾರಣವಾದ ಆಕರ್ಷಣೆ. ಹೌದು ಹೌದು, ಅದೇ ಪ್ರೇಮ. ಈ ಕುರಿತು ಚರ್ಚೆ ಮಾಡಿ ನಾವಿಬ್ರು ಮದ್ವೆ ಗುಣ ಅಂತಿದ್ಯಾ? ಶಬ್ನ, ನೀನು ತುಂಬಾ ಜಾಣ. ನನಗೆ ಗೊತ್ತು ಮುಂದೆಲ್ಲ ಮಬ್ಬಾಗಿದೆ ಅಂತ. ಎಲ್ಲಿ ಹೋಗ್ತಾ ಇದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಅಂತೇಳಿ ಸರಿಯಾಗಿ ನನಗೆ ಗೊತ್ತಿಲ್ಲ. ಆದ್ರೆ ನಿನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋದು ಮಾತ್ರ ಗೊತ್ತು. ಹೋಗೋದಕ್ಕಿಂತ ಮುಂಚೆ ನಮ್ಮ ಲಗ್ನ ನಿಶ್ಚಯಿಸ್ಬಿಟ್ರೆ ನನಗೊಂದು ಫಲ ಬರುತ್ತೆ. ನನ್ನ ಜೊತೆ ನೀನು ಇದೆ ಅನ್ನೋ ಧೈರ್ಯ ಇರುತ್ತೆ. ನಿನಗೆ ಒಪ್ಪಿಗೆನಾ ಶಬ್ನಂ? ಒಪ್ಪಿಗೆ ಶಕೂರ್. ಆದ್ರೆ ಮತ್ತೆ ಎಲ್ಲಾದ್ರೂ ಒಂದು ನೆಲೆ ಸಿಕ್ಕಿದೆ, ನಿನ್ನನ್ನು ಕರೆಸ್ಕೊಳ್ತೀನಿ. ಆದ್ರೆ ಬದುಕು ಅನ್ನೋದು ತುಂಬಾ ಕಷ್ಟವಾದ ಶಬ್ನಂ. ನಾವಿಬ್ರು ಜೊತೆಗಿದ್ರೆ ಅದು ಕಡಿಮೆ ಅನ್ನಿಸ್ಬಹುದು. ನಿಜ, ನೀವು ಹೇಳೋ ಮಾತು ಖಂಡಿತ ನಿಜ. ಬನ್ನಿ ಮಿಯಾ, ನಿಮಗೆ 2 ಸುದ್ದಿ ಇದೆ. ಒಂದು ಕೆಟ್ಟದ್ದು, ಮತ್ತೊಂದು ಒಳ್ಳೆಯದು. ಯಾವುದನ್ನ ಮೊದಲು ಹೇಳಿ? ಒಳ್ಳೆ ಸುದ್ದಿ ಅನ್ನೋದು ಇರುತ್ತಾ? ಸರಿ, ಮೊದಲು ನಿಮಗೆ ಕೆಟ್ಟ ಸುದ್ದಿಯನ್ನೇ ಹೇಳ್ತೇನೆ. ನನಗೆ ಕರೆ ಬಂದಿದೆ ಮಿಯಾ. ನಾನು ಈ ಪ್ರದೇಶ ಬಿಟ್ಟು ಹೊರಡಬೇಕಾಗಿದೆ. ಯಾವಾಗ? ತಕ್ಷಣ. ತುಂಬಾ ಅನ್ಯಾಯ. ನಮ್ಗೆ ಬೇಜಾರಾಗುತ್ತಪ್ಪ. ಹಚ್ಕೊಂಡಿದ್ದೀವಿ ನಿನ್ನನ್ನು. ಬೇಜಾರು ಮಾಡ್ಕೋಬೇಡಿ ಮಿಯಾ. ನಿಮಗೊಂದು ಒಳ್ಳೆ ಸುದ್ದಿನೂ ಇದೆ. ನೀವು ನಮ್ಮಿಬ್ಬರನ್ನ ಅಭಿನಂದಿಸಲೇಬೇಕು. ಯಾಕಪ್ಪ? ಯಾಕೆಂದ್ರೆ ನಾವು ನಮ್ಮ ಲಗ್ನ ನಿಶ್ಚಯ ಮಾಡ್ಕೊಂಡಿದ್ದೀವಿ. ಲಗ್ನ ನಿಶ್ಚಯ? ಹೌದಪ್ಪ, ನಾವು ನಿಶ್ಚಯಿಸಿದ್ದೀವಿ. ಸರಿ, ನೀವಿಬ್ಬರು ಇಷ್ಟಪಡ್ತೀರಿ. ಸರಿ, ನೀನು ಹೊರಟು ನಿಂತಿದ್ದೀಯ. ಹೋಗು, ನಿನಗೆ ಒಳ್ಳೇದಾಗಿ. ಇವಳು ಇಲ್ಲೇ ಇರೋದು. ಅಪ್ಪ, ದಯವಿಟ್ಟು ನಮ್ಮನ್ನ ತಿಳ್ಕೊ ಅಪ್ಪ. ತಿಳ್ಕೊಂಡಿದ್ದೀನಮ್ಮ, ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಅರ್ಷಿ ಮತ್ತು ಶಫೀಗೆ ಅನುಮತಿ ಕೊಟ್ಟನಲ್ಲ, ಅದನ್ನೇ ನೀವು ಈಗ ಹಕ್ಕು ಅಂತ ತಿಳ್ಕೊಂಡಿದ್ದೀರಿ. ಹಕ್ಕು ಚಲಾಯಿಸ್ತಾ ಇದ್ದೀರಿ ನೀವು. ಮಾಸ್ತರ್, ಬೇಸರ ಪಡಬೇಕು. ನನಗೇನು ನಿನ್ನ ಮೇಲೆ ಸಿಕ್ತಿಲ್ಲ. ನೀನು ಹೊರಟು ನಿಂತಿದ್ದೀಯ. ನಿನ್ನೆದುರು ಆದರ್ಶ ಆಯ್ತು. ಹೋಗು, ನಿನಗೆ ಒಳ್ಳೇದಾಗಲಿ. ಇದನ್ನು ಮಾತ್ರ ಇಲ್ಲೇ ಮರ್ತು. ನೀನ್ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಅಪ್ಪ? ಅರ್ಷಿಯಾನು ಇದೇ ದಾಟಿಯಲ್ಲಿ ಕೇಳಿದ್ಲಮ್ಮ. ಇಲ್ಲ ಅಂದ್ರೆ ಇಲ್ಲ. ಇಲ್ಲೇ ಯಾರನ್ನಾದ್ರೂ ನೋಡೋಣ ಅಂತ ನಿನಗೆ. ಅಡೇಲಿ, ಏನದು? ನಮಗೆ ನಿಮ್ಮ ಅನುಮತಿ ಬೇಕಾಗಿಲ್ಲ, ಕೇವಲ ನಿಮ್ಮ ಆಶೀರ್ವಾದ ಬೇಕು ಅಷ್ಟೇ. ನಮ್ಮ ಲಗ್ನ ನಿಶ್ಚಯ. ನಿಮಗೆ ನನ್ನ ಅನುಮತಿ ಬೇಡ, ಬರೀ ಆಶೀರ್ವಾದ ಸಾಕಿ. ಅಶಕ್ಯ, ಅಸಂಬದ್ಧ. ಅವನೇನು ಬಿಟ್ಟು ಹೋಗ್ತಾ ಇಲ್ಲ ಅಪ್ಪ. ಆದಷ್ಟು ಬೇಗ ಅವಳನ್ನ ಕರೆಸ್ಕೊಡ್ತೀನಿ. ಅಲ್ಲೇ ಮದುವೆ ಆಗ್ತೀನಿ, ಸಂಸಾರನೂ ಹುಡ್ತೀನಿ. ಅವಳನ್ನ ಬಿಟ್ಟಿರೋಕೆ ನನ್ನ ಕೈಯಿಂದ ಆಗಲ್ಲ ಮಿಯಾ. ಅವಳನ್ನ ಬಿಟ್ಟಿರೋಕೆ ನನ್ನ ಕೈಯಿಂದ ಆಗೋದಿಲ್ಲ. ಎಂಥ ಹೊಸ ಶೈಲಿ ಇದು!
ದೋಸ್ತ ಈಗೇನ್ ಮಾಡಂತೀಯಪ್ಪ? ಹಾಗೆ 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 ಮತ್ತೆ ನಿಮ್ ಖುಷಿ. ಅಪ್ಪ ಈಗ ನಿಮ್ಮ ಅಮ್ಮನಿಗೆ ಏನಂತ ಹೇಳಮ್ಮ? ಮತ್ತು ಹೊಸ ಕನಸು, ಹೊಸ ಅಜ್ಜಿ, ಹೊಸ ಸುಳ್ಳು. ಹಾ ಕಡೆಮಿಯ, ನಾನು ನನ್ನ ಶ್ರೀಮಂತ ದೊಡ್ಡಪ್ಪನ ಹತ್ರ ಬಳಿ ಹೋಗ್ತಾ ಇದ್ದೀನಿ ಅಂತ ನೀವೊಂದು ಸುಳ್ಳು ಹೇಳ್ಬೋದೇನೋ ನೀವು? ನನ್ನ ಹೆಂಡತಿ ಹತ್ರ ಸುಳ್ಳು ಹೇಳೋ ಅಧಿಕಾರನಾದ್ರೂ ನನಗೆ ಬಿಟ್ಕೊಡಪ್ಪ. ಪತ್ರ ಬಂದ್ ಕೂಡಲೇ ಹೊರಟ್ಬಿಟ್ಗೆ. ಸರಿ ಸರಿ, ತಾರಿದೋಳಿ ಬರ್ತಾ ಇದೆ ನೋಡಾಕ ಕೈ ಬೀಸು. ಕಾಣ್ತಾ ಇಲ್ಲಪ್ಪ. ಹಠ ನೀನು ನದಿ ದಾಟಿಸಿ ಘಟ್ಟದ ಮೇಲೆ ಬಂದು ಬಸ್ ಹಚ್ಚೋದಕ್ಕೂ ಬರೋದು ಬೇಡ ಅಂತ ಯಾಕಮ್ಮ ಈ ಉಗ್ರ ಹಠ? ಅಪ್ಪ, ಇದು ನಾನು ಆಯ್ದ ದಾರಿ. ಮಾಸ್ತರಲ್ಲಿ ಎಷ್ಟು ಕಷ್ಟದಲ್ಲಿದ್ದಾರೋ, ಹೋಗಿ ಅವ್ರನ್ನ ತಲುಪೋ ಕಷ್ಟನೂ ನಾನು ಪಡಬಾರ್ದಾ? ನನ್ನ ದಾರಿಲಿ ಯಾರಿಗೋ ಹೊರಗಕ್ಕೆ ನನ್ಗೆ ಇಷ್ಟ ಇಲ್ಲ ಅಪ್ಪ. ಮೋಡ ಇದೆ ಇವತ್ತು, ಗಾಳಿನೂ ಜಾಸ್ತಿ ಇದೆ. ತಾರಿ ದೋಣಿ ಈ ಕಡೆ ಬರ್ತದೋ ಇಲ್ಲ? ಇಲ್ಲ, ಖಂಡಿತ ಬರುತ್ತೆ. ಯಾರಾದ್ರೂ ಹೋಗೋರು ಇದ್ದೇ ಇರ್ತಾರೆ. ಕೈ ಬೀಸಿ ಕರೀತಿದ್ರೆ ಮಾತ್ರ ಅಲ್ಲಿಂದ ಹಾಗೆ ಹೋಗ್ಬಿಡ್ತಾನೆ. ಸರಿ ಸರಿ, ಘಟ್ಟದ ಮೇಲೆ ಇವತ್ತಿನ DK ಬಸ್ ತಪ್ಪಿದ್ರೆ ತಿರುಗಿ ವಾಪಸ್ ಬಂದ್ಬಿಡು. ಯಾಕಂದ್ರೆ ಅದು ಮತ್ತೆ ಬರೋದು ನಾಳೆಗೆ. ಇಲ್ಲ, ಬಸ್ ತಪ್ಪಲ್ಲ ಅಪ್ಪ. ನಿನ್ಗೆ ಬೇಕ್ರಿಗೆ ಹೊತ್ತಾಗ್ತಾ ಇದೆ. ದೋಣಿ ಬರೋ ತನಕ ಕಾಯ್ಬೇಡ, ನೀವ್ ಹೊರಟ್ಬಿಡಪ್ಪ. ಇಲ್ಲಮ್ಮ, ನಿಲ್ತೀನಿ. ಇರ್ಲಿ. ಆ ನಿನ್ನ ನಾಯಕ ತುಂಬಾ ಸಂಕಟದಲ್ಲಿದ್ದಾನೇನಮ್ಮ. ಅವನನ್ನ ಜೈಲಲ್ಲಿ ಇಟ್ಟಿದ್ದಾರ? ಅವನ ಮೇಲೆ ಕಟ್ಲೆ ಹಾಕಿದ್ದಾರೇನು? ಇಲ್ಲಪ್ಪ, ಅವನೇನು ಅಪರಾಧ ಮಾಡ್ತಾ ಇಲ್ಲ. ತನಗಾಗಿ ಎಂದು ಯೋಚನೆ ಮಾಡ್ದವನು ಅಲ್ಲ. ಅವನ್ ಹೋರಾಟ ಏನಿದ್ರು ಜನತೆಗಾಗಿ. ಅತಿ ಆತ್ಮವಿಶ್ವಾಸ, ಆತುರ, ಅವಸರ, ಅದರಿಂದಲೇ ಇಂಥ ಪರಿಸ್ಥಿತಿ ಬಂದಿರೋದು. ಮುಂದಾಳುಗಳಿಗೆ ಇಂಥ ಕುತ್ತುಗಳು ಇದ್ದಿದ್ದೆ ಅಪ್ಪ. ಹೀಗೆಲ್ಲಿಟ್ಟಿದ್ದಾರೆ ನೀನು ಆ ಮುಂದಾಳುವನ್ನ? ದೂರ, ತುಂಬಾ ದೂರ, ಕಚ್ಚಮರಳುಗಾಡಿನ ಒಂದು ಸಣ್ಣ ಜೈಲಲ್ಲಿ ಇಟ್ಟಿದಾರಪ್ಪ. ಕಚ್ಚಮರಳುಗಾಡಿನ ಸಣ್ಣ ಜೈಲಿನಲ್ಲಿ? ನಿನ್ನ ಮನೆ ಬಿಟ್ಟು ಆ ಸುಡ್ಗಾಡಿ ಬಂದು ಮದುವೆ ಆಗುವಂತ ನೀನು? ಅವನ ಧೈರ್ಯನೇ? ಅವನೇನು ಕರ್ದಿಲ್ಲ ಅಪ್ಪ, ನಾನೇ ಹೋಗ್ತಾ ಇದ್ದೀನಿ. ಅಲ್ಲಿ ಅವನನ್ನ ಒಂಟಿಯಾಗಿ ಬಿಡೋದು ನನಗೆ ಇಷ್ಟ ಇಲ್ಲ ಅಪ್ಪ. ನನ್ನಿಂದ ಆದಷ್ಟು ಅವನಿಗೆ ನೆರವಾಗ್ತೇನೆ. ಅದೇ ಶುಭು, ನನ್ ಕಂದ. ಅಪ್ಪ, ಅಪ್ಪ, ದೋಣಿ ಹಾಗೆ ಕಾಣ್ತಾ ಇದೆ ಅಪ್ಪ. ಗೊತ್ತಿರದ ಪ್ರದೇಶದಲ್ಲಿ ಯಾರಮ್ಮ ನಿನ್ ಮದುವೆ ನಡೆಸ್ತಾರೆ? ಕಾಳಜಿ ಮಾಡ್ಬೇಡ ಅಪ್ಪ, ಖಂಡಿತವಾಗಿ ಚಪ್ಪರದೊಳಗೆ ಮದುವೆ ಆಗ್ತೇವೆ. ಟ್ರಂಕ್ ಕೊಡಪ್ಪ. ಹೋರಾಟ ದಾರಿ ಮಗ, ಕಾಳಜಿ ತಗೋ. ನಿನ್ನ ಆ ನೇತಾರನನ್ನ ನಾನು ಕೇಳಿದೆ ಅಂತ ಹೇಳು. ಮನುಷ್ಯ ಒಳ್ಳೆಯವನೇ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಾನೆ ಅಂತ ನಂಬಿದ್ದೀನಿ ಅಂತ ಹೇಳಮ್ಮ ಅವನಿಗೆ. ಅದು ತೋಣಿ ಬರ್ತಾ ಇದೆ ಮುಂದೆ. ಸರಿ ಅಮ್ಮ, ನನಗೆ ಎಲ್ಲ ಅವನು ಎಲ್ಲ ಅವನು
ಶಪ್ಪು, ನಿನಗಿಷ್ಟವಾಗಿ ಕಿಟ್ಟಿ ನೀನ್ ಇನ್ನೆಂದು ಮನೆಗೆ ತರಲಮ್ಮ, ಎಂದು ಮನೆಗೆ ತರಲಮ್ಮ. ದೋಸ್ತರ, ಅವಳನ್ನು ಕಾಪಾಡ, ಅವಳು ಕುಡಿಯೋ ನೀರು ಕಡಿಮೆ ಮಾಡಬೇಡ, ಅವಳಿಗೊಂದು ನೆಲೆ ಕೊಡು, ಅವಳನ್ನ ಬೆಚ್ಚಗಿಡು, ಅವಳನ್ನು ಬೆಚ್ಚಗಿಡು, ಅವಳನ್ನು ಬೆಚ್ಚಗಿಡು. ಆಗಲ್ಲ. ಬಡಮೆ ಪುಂಡ್ರ ಗುಂಪೆ ಈ ಕಡೆ ಬಂದ. ಪುಂಡ್ರ ಗುಂಪ ಇಲ್ವಲ್ಲ, ಅದೇನದು ಗಲಾಟೆ? ಯಾರೋ ಏನೋ ಇವನವರಂತೂ ಅಲ್ವೇ ಅಲ್ಲ, ಗುರ್ತೇ ಸಿಗ್ತಾ ಇಲ್ಲ ಬಡಮಿಯ. ಕೇರಿಗೆ ಹೋಗಿ ಗಲಾಟೆ ಮಾಡ್ತಾ ಇದ್ದಾರೆ. ಇವರು ನಮ್ದು ಜಾಗ ಖಾಲಿ ಮಾಡಿ ಅಂತ ಅಪ್ಪಿಸ್ತಾ ಇದ್ದಾರಪ್ಪ. ಅಲ್ಲ, ಇಂಥ ವೇಳೆಯಲ್ಲಿ ನಮ್ಮ ಕಾನ್ಸ್ಟೇಬಲ್ ಏನ್ ಮಾಡ್ತಾ ಇದ್ದಾರೆ? ಶಾಂತಿ ಸುವ್ಯವಸ್ಥೆ ಅಂತ ಯಾವ್ದಾದ್ರು ಮದುವೆ ಮನೆಯಲ್ಲಿ ದಾಂಧಲೆ ಎಬ್ಬಿಸ್ತಿದ್ದಾರೇನ? ನದಿ ಆಚೆಗೆಲ್ಲ ಜನ ಗುಳ ಹೋಗ್ತಾ ಇದ್ದಾರಂತಪ್ಪ. ಏನೋ ತಿಳಿದಾಗಿದೆ ನನಗೆ. ನಾನೆಲ್ಲಿ ಗುಳ ಹೋಗೋದಪ್ಪ, ನನಗೆ ಸಿಕ್ಕಿದ್ದಾರೆ. ಏನಿದೆ ಹುಚ್ಚಾಟ? ಇದೆಲ್ಲ ಗಾಳಿ ಸುದ್ದಿ. ಇಲ್ಲೇ ಹುಟ್ಟಿದವರಪ್ಪ ನಾವು. ಈ ನೆಲ ಬಿಟ್ರೆ ಬೇರೆ ಏನಿದೆ ನಮ್ಗಿಲ್ಲಿ? ಎದುರು ಪುತ್ರವರು, ಕೃತಜ್ಞರು, ಈ ನೆಲನ್ ಬಿಟ್ಟು ಹೋಗೋರು. ನಮ್ಮನ್ನು ಪೊರದ ಹಳ್ಳಿಯಪ್ಪ ಇದು. ಬಾಣಂತನ, ಸಾವು, ರೋಗ, ಹಬ್ಬ ಅಂತ ನಮ್ ನಂಟಿದೆ ಈ ನೆಲದಲ್ಲಿ. ಬಂದಿದ್ದಾರೆ ನೋಡಿ, ಎಂತೆಂಥ ಗಾಳಿ ಸುದ್ದಿಗಳನ್ನು ತಂದಿದ್ದಾರೆ. ನಮ್ಮ ರಕ್ಷಣೆಗೆಂದೇ ನೀವಿರುವಾಗ ನಿಮ್ಮ ರಕ್ಷಣೆಗೆಂದೇ ಎಚ್ಚರಿಕೆ ಕೊಡಕ್ ಬಂದಿದ್ದೀನಿ ಬಡಮಿಯ. ಹೀಗೆಲ್ಲ ಗುಂಪು ಕಟ್ಕೊಂಡು ಸುದ್ದಿಯ ಬೆಂಕಿಗೆ ಇನ್ನಷ್ಟು ಗಾಳಿ ಹಾಕ್ತೀರಾ ನೀವು? ನಾವು ಅರೆ, ಇವರೆಲ್ಲ ನಮ್ ಗೆಳೆಯರಪ್ಪ. ಇವನು ಕಲಾಯಿಬೇಡ. ಊರಿನ ಎಲ್ಲರ ಮನೆ ಪಾತ್ರೆಗಳಿಗೆ ಕಲಾಯಿ ಹಾಕೋದು. ಇವನು ಕುತುಬ್, ನಿಮ್ಮ ವಾರ್ಷಿಕೋತ್ಸವ ನಾಟಕಗಳಲ್ಲಿ ಪಾತ್ರ ಮಾಡೋನು, ನಿಮಗೆ ಮೇಕಪ್ ಹಚ್ಚೋನು. ಇವನು ಪೇಪರ್ ಯೂಸು, ಹಳೆಯ ಪೇಪರ್ಗಳನ್ನ ಪೇಟೆಯಲ್ಲಿ ಓದಿ ಹೇಳೋನು. ಇವನು ಗರ್ನಲ್ ಮುನಾಫ್, ಹಬ್ಬ ಹರಿದಿನಗಳಲ್ಲಿ ಪಟಾಕಿಗಳನ್ನ ಸಿಡಿಮದ್ದುಗಳನ್ನು ತಂದು ಹಂಚೋನು. ಗೊತ್ತು, ಎಲ್ಲ ಗೊತ್ತು ನನಗೆ. ಅದಕ್ಕೆ ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಬಡಮಿಯ. ಈ ಮನೆ ಮತ್ತು ಬಿಡಾರ ಊರವರಿಗೆ ಮಾರೋದಕ್ಕೆ ಎಷ್ಟು ಗಡುವು ಬೇಕು ನಿನಗೆ? ಈ ಮನೆಯನ್ನ ಊರಿನವರಿಗೆ ಮಾರೋದು? ಇಲ್ಲೇ ಹುಟ್ಟಿದವನಪ್ಪ ನಾನು. ಎಷ್ಟೋ ಕಾಲದಿಂದ ಒಲೆ ಹುಡಿತಾ ಇದೆಯಪ್ಪ ಇಲ್ಲಿ. ನೀನೊಬ್ನೇ ಅಲ್ಲ, ಜೊತೆಗೆ ಇವರೆಲ್ಲ ತಮ್ಮ ಮನೆ ಮಾರಿ ಬರ್ತಾರೆ ನೀನು ಹಿಂದೆ. ನಾನು ಇಲ್ಲಿಂದ ಹೋಗುದಿಲ್ಲ. ಇದು ನನ್ನ ಮನೆ, ನನ್ನ ನೆಲ, ನನ್ನ ಊರು. ಮಳೆಗಾಲ ತಲೆ ಮೇಲೆ ಬಂದು ನಿಂತಿದೆ. ಮನೆ ಛಾವಣಿ ಕೆಲಸ ಬೇರೆ ಆಗ್ಬೇಕಾಗಿದೆ. ಇನ್ನು ಎಷ್ಟೆಲ್ಲ ಕೆಲಸ ಬಾಕಿ ಇದೆ. ಬಡಮೆಯ, ನೀನೊಬ್ಬ ಸಭ್ಯ ವ್ಯಕ್ತಿ, ನಿನಗೆ ಮಾಫಿ ಕೊಡೋಣ ಅಂತ ಇದ್ವಿ. ಆದ್ರೆ ನಿನ್ನ ಕಿರಿಮಗಳ ಸರಳ ಬಾನುಗಳಿಂದಾಗಿ ಸತ್ತೋದ ನನ್ನ ಪಾಲಿಗೆ. ಅವಳು ಹೆಸರೇ ಬಿಡ್ರಿ ನೀವು. ಅವಳ ಈ ಪ್ರಕರಣದಿಂದ ಇರೋ ಆಪತ್ತಿ ಹೆಚ್ಚಾಗೋ ಸಾಧ್ಯತೆ ಇದೆ, ಗೊತ್ತಾ ನಿನಗೆ? ಆ ಹುಡುಗಂದೇನು ತಪ್ಪಿಲ್ವಾ? ನನ್ನ ಮಗದ್ ಮಾತ್ರ ತಪ್ಪ? ಅವಳನ್ನ ಹೆಗರ್ಸ್ಕೊಂಡೋದ ಅವನ್ ತಾನೇ. ನೋಡಿಮ್ಮ, ನನಗದೆಲ್ಲ ಗೊತ್ತಿಲ್ಲ. ನಿಮಗೆ 3 ದಿನಗಳ ಗಡುವು ಕೊಡ್ತಾ ಇದ್ದೀನಿ. ಅಷ್ಟರಲ್ಲಿ ನಿಮ್ಮ ಮನೆ ಖಾಲಿ ಮಾಡಿ ಸುರಕ್ಷಿತ ಜಾಗ ಹೊರಟೋಗಿ. ನಮ್ಮ ಮನೆ ಬಿಟ್ರೆ ಬೇರೆ ಏನಿದಪ್ಪ ಸುರಕ್ಷಿತ ಜಾಗ ನಮಗೆ? ಅಯ್ಯ, ಎಷ್ಟು ಕಾಲದಿಂದ ನಮ್ಮನ್ನು ನೋಡ್ತಾ ಇದ್ದೀರಿ. ನಮ್ಮ ಪುಟ್ಟ ವ್ಯಾಜ್ಯಗಳನ್ನ ಸಹಾನುಭೂತಿಯಿಂದ ಕಾಪಾಡಿದ್ದೀರಿ. ನೆರೆ ಹಾವಳಿ ಆದಾಗ ನೀವು ನಾವು ಧುಮುಕೆ ಜನ ಜಾನುವಾರುಗಳನ್ನ ರಕ್ಷಿಸಿದ್ದೀರಿ. ಊರಲ್ಲಿ ಬಾಣೆತನ ಆದ್ರೆ ಬಾಣಂತರಿಗೆ ಧೈರ್ಯ ಕೊಡಕ್ಕೆ ನಾನು ಹೋಗ್ತೀನಿ. ಈಗ ಯಾಕಯ್ಯ ನಾವು ಬೇರೆ? ಹೀಗಾಕಪ್ಪ ದೊರೆ,
ನಾವು ಬೇರೆ. ಖಾಲಿ ಮಾಡಲ್ಲ ನಾನು. ಜೀವ ಹೋದ್ರೆ ಪರವಾಗಿಲ್ಲ, ನಾವು ಮಾತ್ರ ಇಲ್ಲಿಂದ ಅಲ್ಲಾಡಲ್ಲ. ಹೋರಾಟ ಊರಿನ ಮಾತಾದ್ಮೇಲೆ ಮೊದಲು ನೀವು ನನ್ನ ಅಂಗ ಖಾಲಿ ಮಾಡಿ. ಇದು ನನ್ನ ಮನೆ, ನನ್ನ ನೆಲ. ಮನೆ ಛಾವಣಿ ಕೆಲಸ ಬೇರೆ ಆಗ್ಬೇಕಿನ್ನು. ಇಲ್ಲಿಂದ ಹೊರಟೋಗಿ. ಕಡಿಮೆಯ ನಿಮಗೆ ಮತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾಳೆ ಏನಾದ್ರೂ ಆದ್ರೆ ನಾನು ಜವಾಬ್ದಾರನಲ್ಲ. ಹುಷಾರ್. ಒಮ್ಮೆ ಹೇಗಾದ್ರೂ ನೀವು ಲಾಹೋರ್ ಸೇರ್ಕೊಂಬಿಡಿ. ಅಲ್ಲಿ ನಮ್ ಚಾಚರ್ ಮನೆ ಹುಡುಕಿದ್ರೆ ಆಯ್ತು. ಹರ್ಷಿ, ಶಫಿ, ನೀವು ನಮ್ಮ ಹಿಂದೆನೆ ಬಂದ್ರಿ. ನನ್ಗೆ ಯಾಕೋ ಚಿಂತೆ. ಹರ್ಷಿ, ಈ ಲಾಟಿನು ನನ್ನ ಅಜ್ಜಿ ನನ್ನ ಮದುವೆಯಲ್ಲಿ ಕೊಟ್ಟಿದ್ದು. ಇದನ್ನ ನೀನೇ ಇಟ್ಕೋ. ಹೊರಡಿ ಬೇಗ ಹೊರಡಿ. ಅಲ್ಲಿ ತಾರಿ ದೋಣಿಗಾಗಿ ಮಾರಾಮಾರಿ ಅಂತೆ. ಅಷ್ಟೊಂದು ಜನ, ಅಷ್ಟೊಂದು ಬಿಡಾರ. ನಮ್ ಕಾನ್ಸ್ಟೇಬಲ್ ಬೇರೆ 3 ದಿನ ಗಳು ಕೊಟ್ಟೋಗಿದ್ದಾರೆ. ಈ ರಕ್ತಪಾತ ಆಗುವುದು ಅಂದ್ರೆ ನನಗೆ ಇಷ್ಟ ಇಲ್ಲ ನೋಡಿ. ನಡಿ, ಬೇಗ ನಡಿ, ಮನೆ ಖಾಲಿ ಮಾಡೋಣ. ಮನೆ ಖಾಲಿ ಮಾಡೋಣ. ಆದಷ್ಟು ಬೇಗ ನಾವೆಲ್ಲ ಒಂದ್ ಕಡೆ ಸೇರ್ತೀವಿ. ಹರ್ಷಿ, ಶಫಿ ಎಲ್ರೂ ಬರ್ತಾರೆ. ನಮ್ ಶಫಿ ಕಟ್ಪಟಿ ಮನುಷ್ಯ. ಏನಾದ್ರೂ ಮಾಡಿ ಖಂಡಿತ ಬಂದು ನಮ್ಮನ್ನು ಸೇರ್ಕೋತಾನೆ. ಮೊದಲು ಬಣತನಕ್ಕೆ ಹರ್ಷಿಯ ನಮ್ಮನಿಗೆ ಬರಬೇಕು ತಾನೆ. ಮತ್ತೆ ಯಾವ್ದೋ ಮರಳುಗಾಡಿನಲ್ಲಿರೋ, ಯಾವ್ದೋ ಜೈಲಿನಲ್ಲಿರೋ ಶಬನಮ್ಮು ಮಾಸ್ತರು ಅವ್ರು ಯಾಕೆ ಬಂದರು? ಅವನೇನು ಆ ಜನ್ಮ ಕಾರಾಗೃಹ ಆಸೆ ಅಲ್ಲ ಬಿಡು. ಆದಷ್ಟು ಬೇಗ ಎಲ್ಲ ಬದಲಾಗುತ್ತೆ. ಅವನ್ ಬಿಡುಗಡೆನೂ ಆಗುತ್ತೆ. ಸುಪ್ರಸಿದ್ಧ ಕನ್ನಡ ಮಾಸ್ತರ್ ಬರ್ದೆ ಮತ್ತೆ ಬರ್ತಾನೆ. ಮತ್ತೆ ಸೇರ್ತೀವಿ ಎಲ್ಲ. ಆದ್ರೆ ಬೇರೆ ಕಡೆ ನಮ್ಮ ಅಂಗಳದಲ್ಲಿಯ ಚಂದ್ರ ಮಾತ್ರ ನಮ್ಮ ಜೊತೆಗೆ ಇರ್ತಾನೆ. ನಾವು ಹೋದಲ್ಲಿ ಬರ್ತಾನೆ ನಮ್ಮ ಜೊತೆಗೆ. ನಾವು ನಿಂತಲ್ಲಿ ನಿಲ್ತಾನೆ. ನಾವು ಎಲ್ಲೇ ಇರಲಿ ನಮ್ಮ ಅಂಗಳದಲ್ಲೇ ಇರ್ತಾನೆ. ಹೋಗೋಣ. ಮತ್ತೆ ನಮ್ ಪುಟ್ಟ ಮಗಳು ಸೈರಾ ಮಾತಾಡ್ಬಿಡ ಹೋಗು. ಅಪ್ಪ, ನಿಮ್ಮನ್ನ ಮಾತಾಡ್ಸೋಣ ಅಂತ ಬಂದೆ. ನಾವು ಊರ್ ಬಿಡ್ತಿದ್ದೀವಿ. ಊರಲ್ಲಿಯ ವಾತಾವರಣ ನಮ್ಮ ಮನೆಯವ್ರಿಗೂ ಇಷ್ಟ ಆಗ್ಲಿಲ್ಲ. ಘಟ್ಟದ ಮೇಲೆ ಹೋಗ್ತಿದ್ದೀವಿ. ಅಲ್ಲಿ ಅವ್ರಿಗೆ ಕೆಲಸ ಸಿಗುತ್ತೆ. ನಿಮ್ಮನ್ನೊಂದ್ಸಲ ಬರ್ತೀನಮ್ಮ. ಬರ್ತೀನಿ ಶಫಿ. ದೇವರು ಒಳ್ಳೇದು ಮಾಡಿ. ದೇವರು ಒಳ್ಳೇದ್ ಮಾಡ್ಲಿ. ಅಮ್ಮ, ನಿನಗ್ ಪತ್ರ ಬರೀಲ್ಲ? ಖಂಡಿತವಾಗ್ಲೂ ಬರೀತೀನಿ. ಎಲ್ಲಿಗೆ ಬರೀಲಮ್ಮ? ಸೈರಾ, ನಾವು ಲಾಹೋರ್ಗೆ ಹೋಗ್ತಾ ಇದ್ದೀವಿ. ಅಬು ಚಾಚನ್ ನೋಡ್ಕೊಂಡು ನಿನ್ ಮನೆಯಲ್ಲಿ ಹಠ ಮುಂಗೋಪ ಮಾಡ್ಬೇಡಮ್ಮ. ನಿನ್ನ ಹಠ ಸಹಿಸ್ಕೊಳ್ಳಕ್ಕೆ ಜಗತ್ತಿನಲ್ಲಿರೋರೆಲ್ಲ ನಿನ್ನ ಅಮ್ಮ ಅಲ್ಲಮ್ಮ. ಇಡೀ ಜಗತ್ತಿಗೆ ಸರ್ ಬಿಡು, ನಾವ್ ಎಲ್ಲಿ ಹೋಗ್ತಿದ್ದೀವಿ ಅಂತ. ಹೊರಡಿ ಇವತ್ತಿನ ದೋಣಿ ತಪ್ಪಿಸ್ಕೊಂಡ್ರೆ ಮತ್ತೆ ದೋಣಿ ಸಿಕ್ಕೋಲ್ಲ. ಬರೀ ಒಂದ್ ದೋಣಿ ಅಲ್ಲಪ್ಪ, ಇನ್ನು ಎಷ್ಟೊಂದು ದೋಣಿಗಳು, ಎಷ್ಟೊಂದು ತಾರಿಗಳು. ಹೊರಡು ಹರ್ಷಿ, ಚೆನ್ನಾಗಿ ಒಂದು. ಯಾಕಂದ್ರೆ ಈಗ ನೀನು ಒಬ್ಬಳೇ ಅಲ್ಲ, ನಿನ್ನ ಹೊಟ್ಟೆಯಲ್ಲಿ ಒಂದು ಹೊಸ ಜೀವ ಬೆಳೀತಾ ಇದೆ. ತಿಳಿತಾ? ಹರ್ಷಿ, ನೀನು ಹೊಟ್ಟೆಯಲ್ಲಿರೋ ಮಗನ್ನ ಚೆನ್ನಾಗಿ ನೋಡ್ಕೊ. ಮೊದಲನೇ ಬಾಳೆತನಕ್ಕೆ ನಮ್ಮಲ್ಲಿಗೆ ಬರ್ಬೇಕು ತಾನೆ. ಶಫಿ, ದುಡಿ ಶಫಿ,
ಚೆನ್ನಾಗಿ ದುಡಿತಾ ಇದ್ರೆ ಚಿಂತೆ ಇರೋದಿಲ್ಲ, ಚಿಂತೆ ದೂರ ಓಡುತ್ತೆ. ದುಡಿತೀವಿ, ಚೆನ್ನಾಗಿ ದುಡಿ. ಹಾ, ಹೊರಡಿ, ನೀವು ಮುಂದೆ ಹೊರಡಿ, ಬೇಗ ಹೊರಡಿ, ನಡೆ. ನೀವು ಮುಂದಾಗಿ, ನಾನು ಕಸ ಬರೆದು ಬರ್ತೀನಿ. ಕಸ ಈಗ? ಹೌದು, ನನ್ನ ಮನೆಯಲ್ಲಿ ನಾನು ಕಸ ಬಿಟ್ಟು ಬರೋದಿಲ್ಲ. ನೀವು ಮುಂದಾಗಿ. ಮಕ್ಕಳೇ, ಚಂದಿರ ನಿಮ್ಮ ಕೈ ಬಿಡದಿರಲಿ, ಕೈ ಬಿಡದಿರಲಿ, ಕೈ ಬಿಡದಿರಲಿ. ಇಲ್ಲಿವರೆಗೆ ಕನ್ನಡ ಕಲಾಸಂಘ ಟಿ ಬಿ ಡ್ಯಾಮ್ ಹೊಸಪೇಟೆ ಪ್ರಸ್ತುತಪಡಿಸಿದ ನಾಟಕ ಜೊತೆಗಿರುವನು ಚಂದ್ರ, ಅದರ ಒಂದು ಪಾತ್ರ ಪರಿಚಯವನ್ನು ಮಾಡ್ಕೊಡಕ್ಕೆ ಇಷ್ಟಪಡ್ತೇನೆ. ಇದರ ರಚನೆಯನ್ನು ಜಯಂತ್ ಕಾಯ್ಕಿಣಿ ಅವರು ಬರ್ತಿರ್ತಕ್ಕಂಥ ನಾಟಕ. ಪಾತ್ರವರ್ಗದಲ್ಲಿ ಬಡೇ ಮೇನಾಗಿ ರಾಶಿ ಕುಲಕರ್ಣಿ, ಮುನೀರ್ ಜಾನ್ ಪಾತ್ರದಲ್ಲಿ ಡಿ ಹನುಮಕ್ಕ, ಹರ್ಷಿಯಾ ಪಾತ್ರದಲ್ಲಿ ಕುಮಾರಿ ಟಿ ಎಸ್ ರಶ್ಮಿ, ಶಬನಂ ಪಾತ್ರದಲ್ಲಿ ಕುಮಾರಿ ಪೂರ್ಣಿಮಾ, ಸೈರಾ ಪಾತ್ರದಲ್ಲಿ ಕುಮಾರಿ ಭಾಗ್ಯಶ್ರೀ, ಶಫಿ ಪಾತ್ರದಲ್ಲಿ ಮಾರುತಿ ಪ್ರಸಾದ್, ಶಕೂರ್ ಮಾಸ್ತರ್ ಪಾತ್ರದಲ್ಲಿ ಎಸ್ ಚಂದ್ರಶೇಖರ್, ಕಲಾಯಿ ಭಾಯ್ ಪಾತ್ರದಲ್ಲಿ ಗಂಗಾಧರ್ ಸಿ ಗಡಾದ್, ಪೊಲೀಸ್ ಕಾನ್ಸ್ಟೇಬಲ್ ಎಂ ಗುರುಪ್ರಸಾದ್, ಪೇದೆ ಮತ್ತು ಚಹಾ ಮಾರುವವ ಮಂಜುನಾಥ್ ಹದಡಿ, ಕರ್ನಲ್ ಮುನಾಫ್ ಡಿ ಚಿದಾನಂದ, ಪೇಪರ್ ಯೂಸುಫ್ ಮತ್ತು ವ್ಯಕ್ತಿ ವಿನಾಯಕ್, ಗರಂಗಿನವ ಟಿ ಜಿ ಸದಾನಂದ, ಇನ್ನು ಜನರಲ್ಲಿ ಟಿ ಶ್ರೀಕಾಂತ್, ಸಿ ಗುರುಪ್ರಸಾದ್, ಬದರೀಶ್, ಶಿವಪ್ಪ ಹದಡಿ, ಗೋವಿಂದರಾಜ್. ಇನ್ನು ಕೊಳಲು ವಾದಕರಾಗಿ ಕೇಶವ್. ಮೇಳದಲ್ಲಿ ದುರ್ಗಪ್ಪ ಪೂಜಾರ್, ಸಂಗೀತ ನಿರ್ವಹಣೆ ಗಿರೀಶ್ ದೇಸಾಯಿ, ಪ್ರಸಾದನ ಮೇಕಪ್ ಶ್ರೀ ಗಜಾನನ ಮಹಾಲೆ, ಬೆಳಕು ರವಿ ಕುಲಕರ್ಣಿ ಮತ್ತು ಸಂಗೀತ ವಿನ್ಯಾಸ ನಿರ್ದೇಶನ ಧನಂಜಯ ಕುಲಕರ್ಣಿ.